ಸಾವಿರಾರು ವರ್ಷಗಳ ಇತಿಹಾಸವನ್ನು ಹೊಂದಿರುವುದು ಕನ್ನಡ. ಕನ್ನಡ ಒಂದು ಭಾಷೆಯಲ್ಲ, ಅದೊಂದು ಸಂಸ್ಕೃತಿ. ಕನ್ನಡ ಒಂದು ಭಾಷೆಯಲ್ಲ, ಅದೊಂದು ಬದುಕು. ಕನ್ನಡ ಒಂದು ಭಾಷೆಯಲ್ಲ, ಅದೊಂದು ಪರಂಪರೆ. ಕನ್ನಡ ಒಂದು ಭಾಷೆಯಲ್ಲ, ಅದೊಂದು ಜೀವನ. ಕನ್ನಡ ಒಂದು ಭಾಷೆಯಲ್ಲ, ಅದು ನೂರಾರು, ಸಾವಿರಾರು, ಲಕ್ಷಾಂತರ ಕನ್ನಡಿಗರ ಉಸಿರು, ಲಕ್ಷಾಂತರ ಕನ್ನಡಿಗರ ಉಸಿರು. ಧನ್ಯವಾದಗಳು. ಆತ್ಮೀಯರೇ, ನಮಗೆಲ್ರಿಗೂ ಗೊತ್ತಿರೋ ಹಾಗೆ ಪರಿಮಳ ಪ್ರಕಾಶನ ಬೆಳಗಾವಿ ಮತ್ತು ಪರಿಮಳ ಸಾಂಸ್ಕೃತಿಕ ವಾಹಿನಿ ಇವರ ಸಹಯೋಗದಲ್ಲಿ ಪ್ರಾಚಾರ್ಯ ಪ್ರಹ್ಲಾದ್ ಕುಮಾರ್ ಭಾಗವಜಿ ಸಭಾಮಂಟಪದಲ್ಲಿ ನಡೆಯುತ್ತಿರುವಂತಹ ಬೆಳಗಾವಿ ಸಾಹಿತ್ಯೋತ್ಸವ 2025. ಬಂಧುಗಳೇ, ಬೆಳಗಾವಿ ಸಾಹಿತ್ಯೋತ್ಸವ 2025 ಒಂದು ವಿಶಿಷ್ಟವಾದಂಥ ಸಾಹಿತ್ಯೋತ್ಸವ. ಯಾಕೆ ಅಂತಂದರೆ ಈ ಒಂದು ದಿನದ ಸಾಹಿತ್ಯದ ಉತ್ಸವದಲ್ಲಿ ಕನ್ನಡ ಸಾರಸ್ವತ ಲೋಕದ ದಿಗ್ಗಜ ಕವಿಗಳು ಮತ್ತು ಸಾಹಿತಿಗಳ ಕುರಿತು ಸಂವಾದಗಳಿವೆ, ಉಪನ್ಯಾಸಗಳಿವೆ, ಸಾಹಿತ್ಯ ಲೋಕದ ಮೋಜಿನ ಪ್ರಸಂಗಗಳು ಇವೆ, ಖ್ಯಾತ ಸಾಹಿತಿಗಳ ಕೃತಿ ಲೋಕಾರ್ಪಣೆ ಇದೆ, ಹಾಗೂ ಮನಸ್ಸಿಗೆ ಮುದ ನೀಡುವಂತಹ ಸಂಗೀತ ಇದೆ. ಜೊತೆಗೆ ಸಾಹಿತ್ಯಾಸಕ್ತರಿಗೋಸ್ಕರ ಪುಸ್ತಕ ಪ್ರದರ್ಶನ ಮತ್ತು ಮಾರಾಟ ಇರುವಾಗ ಈ ಬೆಳಗಾವಿ ಸಾಹಿತ್ಯೋತ್ಸವ 2025 ಜೋರಾಗಿ ಸದ್ದು ಮಾಡುವುದರಲ್ಲಿ ಸಂದೇಹ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಆದ್ದರಿಂದ ನಾವು ನೀವೆಲ್ಲರೂ ಇವುಗಳೆಲ್ಲವನ್ನು ಆಸ್ವಾದಿಸೋಣ, ಸವಿದು ಸಂಭ್ರಮಿಸೋಣ ಎನ್ನುವಂಥ ಒಂದು ಆಶಯದೊಂದಿಗೆ ಇವತ್ತಿನ ಬೆಳಗಾವಿ ಸಾಹಿತ್ಯೋತ್ಸವ 2025 ಉದ್ಘಾಟನೆ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾ ಇದ್ದೇವೆ. ಆತ್ಮೀಯರೇ, ಬೆಳಗಾವಿ ಸಾಹಿತ್ಯೋತ್ಸವ 2025 ಉದ್ಘಾಟನೆಯು ಬೆಳಗಾವಿಯ ನಮ್ಮೆಲ್ಲರ ಹೆಮ್ಮೆಯ ಲೇಖಕಿ ಡಾಕ್ಟರ್ ಗುರುದೇವಿ ಹುಲೆಪ್ನವರ ಮಠವರ ಒಂದು ಕೃತಿ ರವಿವಾರಾಯ ನಮಃ ಲಲಿತ ಪ್ರಬಂಧಗಳ ಸಂಕಲನದ ಈ ಕೃತಿಯ ಲೋಕಾರ್ಪಣೆಯ ಮೂಲಕ ಬೆಳಗಾವಿ ಸಾಹಿತ್ಯೋತ್ಸವ 2025 ಉದ್ಘಾಟನೆ ಆಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕಾರ್ಯಕ್ರಮ ಆರಂಭ ಆಗ್ತಾ ಇದೆ. ಅದಕ್ಕಿಂತ ಮುಂಚೆ ಈ ಉದ್ಘಾಟನಾ ಕಾರ್ಯಕ್ರಮದ ಗಣ್ಯಮಾನ್ಯರನ್ನು ತಮ್ಮೆಲ್ಲರ ಒಂದು ಆತ್ಮೀಯವಾದಂಥ ಪ್ರೀತಿಪೂರ್ವಕವಾದಂಥ ಕರತಾಡನಗಳ ಮೂಲಕ ಅವರೆಲ್ಲರನ್ನ ವೇದಿಕೆಗೆ ಆಹ್ವಾನಿಸೋಣ. ಕರೆದರೆ ಬರಬಾರದೆ ಗುರುರಾಯ, ಕರೆದರೆ ಬರಬಾರದೆ ರಾಘವೇಂದ್ರ, ಕರೆದರೆ ಬರಬಾರದೆ ಬರಬಾರದೆ ಗುರುರಾಯ, ಕರೆದರೆ ಬರಬಾರದೆ ರಾಘವೇಂದ್ರ, ಕರೆದರೆ ಬರಬಾರದೆ, ಕರೆದರೆ ಬರಬಾರದೆ, ಕರೆದರೆ ಬರಬಾರದೆ ಗುರುರಾಯ, ಕರೆದರೆ ಬರಬಾರದೆ. ವರಮಂತ್ರಾಲಯ ಪುರಮಂದಿರ ತವ, ವರಮಂತ್ರಾಲಯ ಪುರಮಂದಿರ ತವ, ಚರಣ ಸೇವಕರು ಕರವ ಮುಗಿದು, ಚರಣ ಸೇವಕರು ಕರವ ಮುಗಿದು, ಕರೆದರೆ ಬರಬಾರದೆ ಗುರುರಾಯ, ಕರೆದರೆ ಬರಬಾರದೆ. ಹರಿದಾಸರು ಸುಸ್ವರ ಸಮ್ಮೇಳದಿ, ಹರಿದಾಸರು ಸುಸ್ವರ ಸಮ್ಮೇಳದಿ, ಪರವಶದಲ್ಲಿ ಬಾಯ್ ತೆರೆದು ಕೂಗಿ, ಪರವಶದಲ್ಲಿ ಬಾಯ್ ತೆರೆದು ಕೂಗಿ, ಕರೆದರೆ ಬರಬಾರದೆ ಗುರುರಾಯ, ಕರೆದರೆ ಬರಬಾರದೆ.
ಪ್ರಾರ್ಥನೆ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟಂಥ ರಾಗರಾಗಿಣಿ ತಂಡಕ್ಕೆ ಧನ್ಯವಾದಗಳನ್ನು ಹೇಳ್ತಾ ಮುಂದಿನ ಹಂತದಲ್ಲಿ ಇದೇ ರಾಗರಾಗಿಣಿ ತಂಡದಿಂದ ನಾಡಗೀತೆ ಇವತ್ತಿನ ಬೆಳಗಾವಿ ಸಾಹಿತ್ಯೋತ್ಸವ 2025 ಅತ್ಯಂತ ಪ್ರಮುಖ ಘಟ್ಟ ಉದ್ಘಾಟನೆ
ಉದ್ಘಾಟನೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಬೆಳಗಾವಿಯ ಹೆಮ್ಮೆಯ ಲೇಖಕಿಯಾದಂಥ ಡಾಕ್ಟರ್ ಗುರುದೇವಿ ಹುಲೆಪ್ಪನವರ ಮಠವರ ಅವರಿಂದ ರಚನೆಯಾದಂಥ ಕೃತಿ ರವಿವಾರಾಯ ನಮಃ ಲಲಿತ ಪ್ರಬಂಧಗಳ ಸಂಕಲನವನ್ನು ಲೋಕಾರ್ಪಣೆ ಮಾಡುವುದರ ಮುಖಾಂತರ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿದ್ದಾರೆ ಶ್ರೀ ರಾಘವೇಂದ್ರ ಪಾಟೀಲ್ ಸರ್ ಅವರು. ರಾಘವೇಂದ್ರ ಪಾಟೀಲ್ ಸರ್ ಅವರು ನಮ್ಮ ಬೆಳಗಾವಿ ಜಿಲ್ಲೆಯವರೇ. ಕಥೆ, ಕಾದಂಬರಿ, ಸಾಹಿತ್ಯದಲ್ಲಿ ಗಣನೀಯವಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ವಿಜ್ಞಾನ ವಿಷಯದಲ್ಲಿ ಪ್ರಾಧ್ಯಾಪಕರಾಗಿ, ಸಾಹಿತ್ಯ ಪತ್ರಿಕೆಗಳ ಸಂಪಾದಕರಾಗಿ, ಆನಂದಕಂದ ಗ್ರಂಥಮಾಲೆಯ ಪ್ರಕಾಶಕರಾಗಿ, ಕನ್ನಡ ಸಾಹಿತ್ಯ ಸಂಸ್ಕೃತಿಯ ಪರಿಚಾರಕರಾಗಿ ಹೆಸರನ್ನು ಗಳಿಸಿದ್ದಾರೆ. ಇವರ ತೇರು ಕಾದಂಬರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಬಂದಿರುವುದು ನಮಗೆಲ್ಲರಿಗೂ ಹೆಮ್ಮೆಯ ಸಂಗತಿ. ಈಗ ಅವರಿಂದ ಡಾಕ್ಟರ್ ಗುರುದೇವಿ ಹುಲೆಪ್ಪನವರ ಮಠ ಅವರಿಂದ ರಚನೆಯಾದ ಕೃತಿ ರವಿವಾರಾಯ ನಮಃ ಪುಸ್ತಕ ಲೋಕಾರ್ಪಣೆಯಾಗಲಿದೆ. ದಯವಿಟ್ಟು ರಾಘವೇಂದ್ರ ಪಾಟೀಲ್ ಸರ್ ಅವರು ಈ ಕೃತಿಯನ್ನು ಲೋಕಾರ್ಪಣೆ ಮಾಡುವುದರ ಮೂಲಕ ಅವರು ಈ ಸಾಹಿತ್ಯೋತ್ಸವವನ್ನು ಕೂಡ ಉದ್ಘಾಟನೆ ಮಾಡ್ತಾ ಇದ್ದಾರೆ. ಕೃತಿ ಲೋಕಾರ್ಪಣೆಯನ್ನು ಮಾಡಿದಂಥ ರಾಘವೇಂದ್ರ ಪಾಟೀಲ್ ಸರ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ, ಮುಂದಿನ ಹಂತದಲ್ಲಿ ಶ್ರೀ ರಾಘವೇಂದ್ರ ಪಾಟೀಲ್ ಸರ್ ಅವರಿಂದ ಉದ್ಘಾಟನಾಪರ ಮಾತುಗಳು. ಬೆಳಗಾವಿ ಸಾಹಿತ್ಯೋತ್ಸವ 2025 ಈ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂಥ ಸನ್ಮಾನ್ಯ ಶ್ರೀ ಚಂದ್ರಕಾಂತ್ ಪೋಕಳೆ ಅವರೇ, ರವಿವಾರಾಯ ನಮಃ ಈ ಕೃತಿಯನ್ನು ರಚಿಸಿ ಇಲ್ಲಿ ಬಿಡುಗಡೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥ ಈ ಕೃತಿಯ ಕರ್ತೃ ಡಾಕ್ಟರ್ ಗುರುದೇವಿ ಹುಲೆಪ್ಪನವರ ಮಠ ಅವರೇ, ಬೆಳಗಾವಿ ಸಾಹಿತ್ಯೋತ್ಸವದ ಮುಖ್ಯ ರೂವಾರಿಯಾಗಿರುವಂಥ ಮಿತ್ರ ಶಿರೀಶ್ ಜೋಶಿ ಅವರೇ, ಇಲ್ಲಿ ಸೇರಿರುವಂಥ ಎಲ್ಲ ಸಾಹಿತ್ಯ ಅಭಿಮಾನಿಗಳೇ, ನಾನು ಧಾರವಾಡ ಸಾಹಿತ್ಯ ಸಂಭ್ರಮ ಅನ್ನುವಂಥ 3 ದಿನಗಳ ಕಾರ್ಯಕ್ರಮವನ್ನು ಕರ್ನಾಟಕದಾದ್ಯಂತ ಭಾಳ ಮುಖ್ಯವಾದಂಥ ಒಂದು ಸಾಂಸ್ಕೃತಿಕ ಇವೆಂಟ್ ಅನ್ನಿಸ್ಕೊಂಡಂಥ ಧಾರವಾಡ ಸಾಹಿತ್ಯ ಸಂಭ್ರಮದ ಟ್ರಸ್ಟಿನ ಅಧ್ಯಕ್ಷರಾಗಿ ಅದನ್ನು ನಿರ್ವಹಿಸಿದಂಥ ಅನುಭವದ ಹಿನ್ನೆಲೆಯಲ್ಲಿ ಕೆಲವು ಮಾತುಗಳನ್ನು ಮೊಟ್ಟ ಮೊದಲಿಗೆ ಆಡಬೇಕು ಅಂತ ಅಂದ್ಕೊಂಡಿದ್ದೀನಿ ನಾನು. ಒಂದು ಪರಂಪರೆ ನಮಗೆ ಕೆಲವೊಂದು ಪ್ರೋಟೋಕಾಲ್ಗಳನ್ನು ಕೊಟ್ಟಿರುತ್ತೆ. ಆ ಪ್ರೋಟೋಕಾಲ್ಗಳನ್ನು ಅಫ್ಕೋರ್ಸ್ ಅವನ್ನ ನೀವು ಮೀರಬಾರ್ದಂತಿಲ್ಲ, ಮೀರ್ಬೋದು, ಬಟ್ ಅದಕ್ಕಿಂತ ಇಂಪಾರ್ಟೆಂಟ್ ಆಗಿರುವಂಥ, ಅದಕ್ಕಿಂತ ಮುಖ್ಯವಾಗಿರುವಂಥ ಒಂದು ಪ್ರೋಟೋಕಾಲನ್ನು ನೀವು ನಿರ್ಮಾಣ ಮಾಡ್ತಿದ್ರೆ ಅದನ್ನು ಮಾಡೋದಕ್ಕೆ ಅದು ಒಳ್ಳೆಯದಾಗಿರುತ್ತೆ. ಅದರ್ವೈಸ್ ಹಿಂದಿನ ಪ್ರೋಟೋಕಾಲನ್ನು ಡೆಸ್ಟ್ರಾಯ್ ಮಾಡೋದು ಮತ್ತು ಉತ್ತಮವಾಗಿರುವಂಥ ಪ್ರೋಟೋಕಾಲನ್ನು ಹಾಕದಿದ್ದರೆ ಆವಾಗ ಸಮಸ್ಯೆ ಆಗುತ್ತೆ. ಆದ್ದರಿಂದ ಅದೊಂದು ಮುಖ್ಯವಾದದ್ದನ್ನು ನೀವು ಗಮನಿಸಬೇಕು. ಮತ್ತು ಈ
ಪುಸ್ತಕ ಬಿಡುಗಡೆ ಮೂಲಕ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡುವಂಥದ್ದಿದೆಯಲ್ಲ, ಇದು ಸಹಿತ ನಮ್ಮ ಅದಕ್ಕೆ ಈಗಾಗಲೇ ದೀಪ ಬೆಳಗುವುದಕ್ಕೆ ಪರ್ಯಾಯವಾಗಿ ಕೆಲವು ಸಂಗತಿಗಳು ಬಂದಿದ್ದಾವೆ, ಗಿಡಕ್ಕೆ ನೀರು ಎರೆಯುವುದು ಇತ್ಯಾದಿ. ಸೊ ಅದಕ್ಕಿಂತ ಮುಖ್ಯವಾಗಿರುವಂಥ ಏನಾದರೂ ಒಂದು ಇವೆಂಟನ್ನು ನೀವು ಇನ್ಕ್ಲೂಡ್ ಮಾಡ್ತಾ ಇದ್ದರೆ ಆವಾಗ ಮಾಡೋದಕ್ಕೆ ಸರಿಯಾಗತ್ತೆ. ಇನ್ನೋವೇ ನನಗನ್ನಿಸೋದು ಏನಂತಂದರೆ, ಒಂದು ಪುಸ್ತಕ ಬಿಡುಗಡೆ ಮಾಡೋದ್ರ ಮೂಲಕ ಇಂಥ ಒಂದು ಇಡೀ ಸಾಹಿತ್ಯೋತ್ಸವವನ್ನು ಉದ್ಘಾಟನೆ ಮಾಡುವಂಥದ್ದಿದೆಯಲ್ಲ, ಅದು ಅಷ್ಟು ಸರಿ ಆಗಲಿಕ್ಕಿಲ್ಲ. ಇಟ್ ಈಸ್ ಅನ್ ಇವೆಂಟ್ ಇನ್ ದ ಸಾಹಿತ್ಯೋತ್ಸವದೊಳಗೆ ಒಂದು ಇವೆಂಟ್ ಆಗಿ ನೀವು ಅದನ್ನು ತಗೊಂಡು ಒಂದು ಸ್ಲಾಟನ್ನು ಒದಗಿಸಿ ಆಗ ಪುಸ್ತಕಗಳನ್ನು ಬಿಡುಗಡೆ ಮಾಡಿ ಆ ಪುಸ್ತಕಕ್ಕೆ ಸಾಕಷ್ಟು ಗಮನ ಸಿಗೋ ಹಾಗೆ ಮಾಡಿದರೆ ಅದು ಚೆನ್ನಾಗಿರುತ್ತೆ ಅಂಥೇಳಿ ಅನಿಸುತ್ತೆ. ಅದರ್ವೈಸ್ ಈಗಾಗಲೇ ಪರಂಪರೆ ನಮಗೆ ಏನು ಒಂದು ಪ್ರೋಟೋಕಾಲನ್ನು ಕೊಟ್ಟಿದೆ, ಆ ಪ್ರೋಟೋಕಾಲನ್ನು ಆದಷ್ಟು ಅದಕ್ಕಿಂತ ಮುಖ್ಯವಾದದ್ದು, ಅದಕ್ಕಿಂತ ಚೆನ್ನಾಗಿರುವಂಥದ್ದನ್ನು ಹುಡುಕಿ ನಾವು ಮಾಡೋದಾದರೆ ಇಟ್ಸ್ ವೆಲ್ ಆ್ಯಂಡ್ ಗುಡ್. ಅದರ್ವೈಸ್ ನನಗೆ ಹಿಂಗೆ ಅನಿಸುತ್ತೆ, ನಾನು ಹಿಂಗೆ ಮಾಡ್ತೀನಿ ಅಂತಂದರೆ ಯು ಆರ್ ಡೆಸ್ಟ್ರಾಯಿಂಗ್ ದ ಅರ್ಲಿಯರ್ ಪಾರಂಪರಿಕವಾಗಿರುವಂಥ ಪ್ರೋಟೋಕಾಲನ್ನು ಅದೇನು ಮಾಡ್ದಂಗೆ ಆಗುತ್ತೆ, ಡೆಸ್ಟ್ರಾಯ್ ಮಾಡ್ದಂಗೆ ಆಗುತ್ತೆ. ಅದು ಅಷ್ಟು ಒಳ್ಳೆಯದಾಗೋದಿಲ್ಲ. ಆಮೇಲೆ ಯಾಕಂತಂದರೆ ಇದು ಬೆಳಗಾವಿ ಜಿಲ್ಲೆ ಸಾಹಿತ್ಯೋತ್ಸವ ಬಹಳ ಅತ್ಯಂತ ಒಂದು ಮುಖ್ಯವಾಗಿರುವಂಥ ಒಂದು ಇವೆಂಟ್, ಇವತ್ತಿನ ಸಾಮಾಜಿಕ ಸಂದರ್ಭದಲ್ಲಿ ಅತ್ಯಂತ ಮುಖ್ಯವಾಗಿರುವಂಥ ಒಂದು ಇವೆಂಟ್ ಅನಿಸುತ್ತೆ. ಈ ಇವೆಂಟಿನ ಘನತೆಯನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಅರ್ಲಿಯರ್ ಪ್ರೋಟೋಕಾಲ್ಸ್ ಏನಿದ್ದಾವೆ ಅವುಗಳನ್ನು ನಾವು ಆದಷ್ಟು ಅಡಾಪ್ಟ್ ಮಾಡ್ಕೋಬೇಕು. ಅದಕ್ಕಿಂತ ಚೆನ್ನಾಗಿರುವಂಥದ್ದು ಬೇಕಾದ್ರೆ ನಾವು ಹುಡ್ಕೋಣ ಅಂಥೇಳಿ ಅನಿಸುತ್ತೆ. ಇಷ್ಟು ನನಗೆ ಆ ಅನುಭವದ ಹಿನ್ನೆಲೆಯೊಳಗೆ ನಾನು ಇಷ್ಟು ಹೇಳಬೇಕಂತ ಅಂದ್ಕೊಂಡಿದ್ದೆ. ಮುಖ್ಯವಾಗಿ ಶಿರೀಶ್ ಅವರು ನನಗೆ ಫೋನ್ ಮಾಡಿದಾಗ ಗುರುದೇವಿಯವರ ಪುಸ್ತಕ ಬಿಡುಗಡೆ ಇರುತ್ತೆ, ಬಟ್ ಪುಸ್ತಕದ ಬಗ್ಗೆ ಗುರುದೇವಿಯವರನ್ನೇ ಮಾತಾಡೋರಿದ್ದಾರೆ. ಹಾಗಿರೋದ್ರಿಂದ ಅದನ್ನು ಸಾಂಕೇತಿಕವಾಗಿ ನೀವು ಮಾಡಿ ಆಮೇಲೆ ಜನರಲ್ಲಾಗಿ ಇದನ್ನು ಉದ್ಘಾಟನೆಯ ಮಾತುಗಳನ್ನು ಆಡಬೇಕು ಅನ್ನುವಂಥ ಇದನ್ನು ಹೇಳಿದ್ರಿಂದ ನಾನು ಗುರುದೇವಿ ತಾವಿಯವರ ಈ ಪುಸ್ತಕದ ಬಗ್ಗೆ ನಾನು ಹೆಚ್ಚು ನಾನು ನಂತರದಲ್ಲಿ ಬೇಕಾದ್ರೆ ನಿಮ್ಮ ಜೊತೆಗೆ ಮಾತಾಡ್ತೀನಿ. ಪುಸ್ತಕ ನಾನು ಓದಿದ್ದೀನಿ, ಬಟ್ ಅದ್ರ ಬಗ್ಗೆ ನಾನು ಹೆಚ್ಚು ಮಾತಾಡ್ದೇನೆ. ಇಂಥ ಸಾಹಿತ್ಯ ಉತ್ಸವಗಳು ಯಾಕೆ ಮುಖ್ಯ ಆಗ್ತವೆ, ಸಾಹಿತ್ಯ ಅನ್ನುವಂಥದ್ದು ಇವತ್ತಿನ ಸಮಾಜಕ್ಕೆ ಯಾಕೆ ಬೇಕಾಗತ್ತೆ ಅನ್ನುವಂಥ ಕೆಲವು ಸಂಗತಿಗಳನ್ನು ನಾನು ನಿಮ್ಮೊಂದಿಗೆ ಹಂಚಿಕೋಬೇಕಂತ ಅಂದ್ಕೊಂಡಿದ್ದೀನಿ. ಆಲ್ರೆಡಿ ನಾವು ಟೈಮನ್ನು ಕ್ರಾಸ್ ಮಾಡಿ ಶುರು ಮಾಡಿದ್ದೀವಿ ನಾವು. ಹಾಗಿರೋದ್ರಿಂದ ನನಗೆ 20 ನಿಮಿಷ ಅಂತ ಹೇಳಿದರು. ನಾನು ಅದರೊಳಗೆ ಎಷ್ಟು ಸಾಧ್ಯನೋ ಅಷ್ಟು ಉಳಿಸಿ ಆ ಟೈಮನ್ನು ಶಿರೀಷ್ಗೆ ನಾನು ಕೊಡ್ತಾಯಿದ್ದೀನಿ. ಮಾಡರ್ನಿಟಿ ಅನ್ನುವಂಥದ್ದು ಇದೆಯಲ್ಲ, ದಿ ಅಡ್ವೆಂಟ್ ಆಫ್ ಮಾಡರ್ನಿಟಿ ನಮ್ಮಲ್ಲಿ ಒಂದು ದೊಡ್ಡ ಕಲ್ಚರಲ್ ಶಿಫ್ಟನ್ನು ಉಂಟು ಮಾಡಿದೆ, ಒಂದು ಸಾಂಸ್ಕೃತಿಕ ಪಲ್ಲಟವನ್ನು ಉಂಟು ಮಾಡಿದೆ. ಈ ಸಾಂಸ್ಕೃತಿಕ ಪಲ್ಲಟಗಳ ಅತಿ ಮುಖ್ಯವಾಗಿರುವಂಥ ಕೆಲವು ಲಕ್ಷಣಗಳನ್ನು ನಾನು ನಿಮ್ಮ ಜೊತೆಗೆ ಹಂಚಿಕೊಳ್ಳಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾನು ಭಾಳ ಮುಖ್ಯವಾಗಿ ಮಾಡರ್ನಿಟಿ ಅನ್ನುವಂಥದ್ದನ್ನು ನಾವು ಆಲ್ಮೋಸ್ಟ್ ವೆಸ್ಟರ್ನ್ ಟೆಕ್ನಾಲಜಿ ಜೊತೆಗೆ ನಾವು ಸಮನ್ವಯಗೊಳಿಸ್ತೇನೆ. ಸಮನ್ವಯಗೊಳಿಸ್ಕೊಂಡೇ ನಾವು ಮಾತಾಡ್ತೀವಿ. ಈ ಮಾಡರ್ನ್ ಟೆಕ್ನಾಲಜಿ ಅನ್ನುವಂಥದ್ದು ನಮ್ಮಲ್ಲಿ ಎಂಥ ಒಂದು ಕಲ್ಚರಲ್ ಶಿಫ್ಟನ್ನು ಉಂಟು ಮಾಡಿದೆ ಅನ್ನುವಂಥ ಒಂದು ಎಪಿಸೋಡ್ ಮೂಲಕ ನಾನು ಇದನ್ನು ನಿಮಗೆ ಹೇಳೋದಕ್ಕೆ ಮುಖ್ಯವಾಗಿ ಪ್ರಯತ್ನಿಸ್ತೀನಿ. ವರ್ಲ್ಡ್ ವಾರ್ ಸಂದರ್ಭದಲ್ಲಿ ಹಿರೋಶಿಮಾ ನಾಗಸಾಕಿ ಮೇಲೆ ಬಾಂಬ್ ಹಾಕಿ ವಾಪಸ್ ಬಂದಂಥ ವೈಮಾನಿಕನಿಗೆ ಅವನಿಗೆ ಹುಚ್ಚಿಡಿದಿರುತ್ತೆ. ಅವನು ತನ್ನ ಮಾನಸಿಕ ಸ್ಥಿಮಿತವನ್ನು ಕಳ್ಕೊಂಡು ಹುಚ್ಚಾಗಿರ್ತಾನೆ ಅವನು. ಹಿ ವಾಸ್ ಇಮಿಡಿಯೇಟ್ಲಿ ಟೇಕನ್ ಟು ದ ಮೆಂಟಲ್ ಹಾಸ್ಪಿಟಲ್. ನಂತರ 1972ರಲ್ಲಿ ವಿಯೆಟ್ನಾಂ ಮೇಲೆ ಅಮೇರಿಕಾದ ಇನ್ನೊಂದು ವಿಮಾನ ಬಾಂಬ್ ಹಾಕತ್ತೆ. ಖಾಮ್ತೀನ್ ಅನ್ನುವಂಥ ಒಂದು ಪ್ರದೇಶದ ಮೇಲೆ ಬಾಂಬ್ ಹಾಕತ್ತೆ. ಆ ಖಾಮ್ತೀನ್ ಪ್ರದೇಶದ ಮೇಲೆ ಬಾಂಬ್ ಹಾಕಿ ವಾಪಸ್ ಬರುತ್ತಲ್ಲ, ವಿಮಾನ ವಾಪಸ್ ಬರುತ್ತೆ. ಬಂದ ತಕ್ಷಣ ಪತ್ರಕರ್ತರು ಹೋಗಿ
ಆ ವೈಮಾನಿಕನ ಕೇಳ್ತಾರೆ, ಆರ್ ಯು ಆಲ್ ರೈಟ್ ಅಂಥೇಳಿ. ಅವನು ನಾನು ಭಾಳ ಒಂದು ಹೆಮ್ಮೆಯ ಕೆಲಸ ಮಾಡಿ ಬಂದಿದ್ದೀನಿ ಅನ್ನುವಂಥ ಒಂದು ದೃಷ್ಟಿಯಿಂದ, ಯಾಕಿಂತ ಮಾತು ಕೇಳ್ತಾ ಇದ್ದೀರಿ ನನಗೆ? ನಾನು ಈಗ ನಮ್ಮ ದೇಶದ ಪರವಾಗಿ ಒಂದು ಹೆಮ್ಮೆಯ ಕೆಲಸವನ್ನು ನಿರ್ವಹಿಸಿ ಬಂದಿದ್ದೀನಿ, ನಾನು ಬಾಂಬ್ ಹಾಕಿ ಬಂದಿದ್ದೀನಿ ವಿಯೆಟ್ನಾಂ ಮೇಲೆ ಅಂತ. ಆವಾಗ ಒಬ್ಬ ಪತ್ರಕರ್ತ ಕೇಳ್ತಾನೆ, ಸರ್ ನಿಮ್ಮ ಕೈಯಲ್ಲಿ ಒಂದು ಕೊಡಲಿ ಕೊಟ್ಟು ಆ ಖಾಮ್ತೀನ್ ಪ್ರದೇಶದಲ್ಲಿ ನಿಮ್ಮನ್ನು ಬಿಟ್ಟು ನಿಮಗೆ ಕಾಣುವ ಮೊಟ್ಟ ಮೊದಲ ಮುದುಕಿಯ ತಲೆ ಕತ್ತರಿಸು ಅಂತಂದಿದ್ದರೆ ನೀವು ಕತ್ತರಿಸ್ತಿದ್ದೀರಾ ಅಂತೇಳಿ. ಸೊ ಅವನು ತಕ್ಷಣ ಶಾಕ್ ಆಗಿ, ಇಲ್ಲ ಯಾಕಿಲ್ಲ ಅಂತಂದರೆ ಬೈಬಲ್ ನನಗೆ ಹೇಳಿದೆ ದೌ ಶಾಲ್ ನಾಟ್ ಕಿಲ್ ಅಂಥೇಳಿ. ಹೌದ್ರಿ, ಬೈಬಲ್ ನಿಮಗೆ ದೌ ಶಾಲ್ ನಾಟ್ ಕಿಲ್ ಅಂತ ಹೇಳಿದೆ, ಆದರೆ ನೀವು ಖಾಮ್ತೀನ್ ಪ್ರದೇಶದಲ್ಲಿ ಸಾವಿರಾರು ಮುದುಕಿಯರು, ಸಾವಿರಾರು ಮಕ್ಕಳು, ಅನೇಕ ಗುಡಿಗುಂಡಾರಗಳು ಇವೆಲ್ಲವನ್ನು ನಾಶ ಮಾಡಿ ಬಂದಿದ್ದಾರಲ್ಲ, ಸೊ ನಿಮಗೇನು ಅನ್ನಿಸ್ಲಿಲ್ವ ಅಂತ. ಆವಾಗ ಅವನು ಒಂದು ಮಾತು ಹೇಳ್ತಾನೆ, ನೋಡಿ, ಈ ವಿಮಾನದಲ್ಲಿ ಎವ್ರಿಥಿಂಗ್ ವಾಸ್ ಪ್ರೋಗ್ರಾಮ್ಡ್. ಅಲ್ಲಿ ಕಂಪ್ಯೂಟರ್ನಲ್ಲಿ ಪ್ರೋಗ್ರಾಮ್ ಮಾಡಿ ಇಷ್ಟು ಆ್ಯಂಗಲ್ನಲ್ಲಿ ಇಷ್ಟು ಡಿಸ್ಟೆನ್ಸ್ ಹೋದ ಮೇಲೆ ಆ ಬಾಂಬ್ಗಳು ರಿಲೀಸ್ ಆಗಬೇಕು ಅನ್ನುವಂಥದ್ದೇ ಅಂಥೇಳಿ ಎವ್ರಿಥಿಂಗ್ ವಾಸ್ ಪ್ರೋಗ್ರಾಮ್ಡ್. ಅಲ್ಲಿ ಹೋದಾಗ ಬಾಂಬ್ ಬಿದ್ದು ಅದರಿಂದ ಆಗಿದೆ. ಸೊ ಐ ಆಮ್ ನಾಟ್ ರೆಸ್ಪಾನ್ಸಿಬಲ್ ಫಾರ್ ದ್ಯಾಟ್, ದ ಕಂಪ್ಯೂಟರ್ ಈಸ್ ರೆಸ್ಪಾನ್ಸಿಬಲ್ ಅಂತ. ಇವತ್ತಿನ ಸಂದರ್ಭದಲ್ಲಿ ಮನುಷ್ಯನ ಕೃತಿ ಮತ್ತು ಕರ್ತೃ ಮತ್ತು ಕೃತಿಗಳ ಮಧ್ಯ ಒಂದು ದೊಡ್ಡ ಒಂದು ಸೀಳು ಉಂಟಾಗಿದೆ. ಮನುಷ್ಯ ತಾನು ಮಾಡಿದ ಕೃತ್ಯಗಳ ಜವಾಬ್ದಾರಿಯನ್ನು ತಾನು ಹೊರದೇ ಇರುವಂಥ ಒಂದು ಸಂದರ್ಭ ಸೃಷ್ಟಿಯಾಗಿದೆ. ದ ಟೆಕ್ನಾಲಜಿ ಈಸ್ ಟೇಕಿಂಗ್ ದ್ಯಾಟ್ ರೆಸ್ಪಾನ್ಸಿಬಿಲಿಟಿ. ಸೊ ಈ ಕೃತಿಯ ಜವಾಬ್ದಾರಿ ಅನ್ನುವಂಥದ್ದು ಇದೆಯಲ್ಲ, ಇದು ಬಹಳ ಮುಖ್ಯವಾದಂಥದ್ದಿದು. ವಾಲ್ಮೀಕಿಯನ್ನು ಕೇಳಿದಾಗೆ, ನೀನು ಮಾಡಿದಂಥ ಅವನು ಮೊದಲು ಬೇಡ ಆಗಿದ್ದಲ್ಲ, ಆವಾಗ ನೀನು ಎಷ್ಟೋ ಜನರನ್ನು ಕೊಲೆ ಮಾಡಿ ಅವ್ರನ್ನ ಸುಲಿಗೆ ಮಾಡ್ತಾ ಇದೆಯಲ್ಲ, ಇದರಿಂದ ನೀನು ಗಳಿಸುವಂಥ ಪಾಪಕ್ಕೆ ನಿನ್ನ ಹೆಂಡತಿ ಮಕ್ಕಳು ಪಾಲ್ದಾರರಾಗ್ತಾರ ಅಂತ ಕೇಳಿದಾಗೆ, ಕೇಳ್ಕೊಂಬರ್ತಾನೆ ಅಂತ ಹೋಗಿ ಕೇಳ್ಕೊಂಬರ್ತಾನೆ. ಇಲ್ಲ, ನೀನು ಮಾಡಿದ ಕೆಲಸ ಅದು, ಯು ಆರ್ ರೆಸ್ಪಾನ್ಸಿಬಲ್ ಅಂಥೇಳಿ. ಸೊ ಒಬ್ಬ ಕೊಲೆಗಾರ ಬೇಡ ತನ್ನ ಜವಾಬ್ದಾರಿಯನ್ನು, ತನ್ನ ಕೃತಿಯ ಜವಾಬ್ದಾರಿ ತಿಳಿದಾಗೆ ಋಷಿಯಾಗಿ ಪರಿವರ್ತನೆ ಆಗೋದಕ್ಕೆ ಸಾಧ್ಯ ಆಯಿತು. ಆದರೆ ಆಧುನಿಕ ಮನುಷ್ಯನ ಸಂದರ್ಭದಲ್ಲಿ ಏನಾಗ್ತಾ ಇದೆ ಅಂತಂದರೆ, ತನ್ನ ಕೃತಿಯ ಜವಾಬ್ದಾರಿಯನ್ನು ತಾನು ಹೊರದೇ ಇರುವಂಥ ಒಂದು ರಾಕ್ಷಸೀಯ ನೆಲೆಗೆ ಮನುಷ್ಯ ತಲುಪ್ತಾ ಇದ್ದಾರೆ. ಸೊ ಇದು ಆಧುನಿಕ ತಂತ್ರಜ್ಞಾನ ಮನುಷ್ಯತ್ವವನ್ನು ಕಡಿಮೆ ಮಾಡುವಂಥ ಇಟ್ ಈಸ್ ಬ್ರಿಂಗಿಂಗ್ ಡಿಹ್ಯುಮನೈಜೇಷನ್, ಮನುಷ್ಯನ ಡಿಹ್ಯುಮನೈಜೇಷನನ್ನು ಉಂಟು ಮಾಡುವಂಥ ಒಂದು ಕ್ರೂರವಾಗಿರುವಂಥ ಕೆಲಸವನ್ನು ನಮ್ಮ ಟೆಕ್ನಾಲಜಿ ಮತ್ತು ಆ ಟೆಕ್ನಾಲಜಿಯ ಮೂಲಕ ಬರ್ತಾ ಇರುವಂಥ ಆಧುನಿಕತೆ ಮಾಡ್ತಾಯಿದೆ. ಇನ್ನೊಂದು ಸಂಗತಿ, ಅಮೇರಿಕಾದ ಒಬ್ಬ ಸಮಾಜಶಾಸ್ತ್ರಜ್ಞ ಏನು ಹೇಳ್ತಾನೆ ಅಂತಂದರೆ, ಈ ಇಡೀ ಭೂಮಿಯ ಮೇಲೆ ಮನುಷ್ಯನ ಎಲ್ಲ ವ್ಯವಹಾರಗಳನ್ನು ನಿರ್ವಹಿಸಿಕೊಂಡು ಹೋಗೋದಕ್ಕೆ 2 ಪ್ರಜ್ಞೆಗಳು ಕೆಲಸ ಮಾಡ್ತಾ ಇದ್ದಾವಂತೆ. ಒಂದು ಪುರುಷ ಪ್ರಜ್ಞೆ ಮತ್ತು ಇನ್ನೊಂದು ಸ್ತ್ರೀ ಪ್ರಜ್ಞೆ ಅಥವಾ ಮಾತೃ ಪ್ರಜ್ಞೆ, ಮ್ಯಾಸ್ಕುಲೈನ್ ಕಾನ್ಸಿಯನ್ಸ್ ಮತ್ತು ಫೆಮಿನೈನ್ ಕಾನ್ಸಿಯನ್ಸ್. ಈ ಫೆಮಿನೈನ್ ಕಾನ್ಸಿಯನ್ಸ್ ಇದೆಯಲ್ಲ, ಅದನ್ನು ನಾನು ಮಾತೃ ಪ್ರಜ್ಞೆ ಅನ್ನೋದಕ್ಕೆ ಇಷ್ಟಪಡ್ತೀನಿ. ಆ ಮಾತೃ ಪ್ರಜ್ಞೆ ಅದರ ಮುಖ್ಯ ಲಕ್ಷಣಗಳೇನು ಅಂತಂತಂದರೆ, ವಾತ್ಸಲ್ಯ, ಪ್ರೀತಿ, ಅನುಕಂಪೆ, ಪೋಷಣೆ ಮಾಡುವಂಥ ಗುಣ ಇತ್ಯಾದಿ. ಈ ಪೋಷಕ ಗುಣಗಳ ಸಮುಚ್ಚಯ ಸ್ತ್ರೀ ಪ್ರಜ್ಞೆಯ ಅಥವಾ ಮಾತೃ ಪ್ರಜ್ಞೆಯ ಲಕ್ಷಣಗಳು. ಇದಕ್ಕೆ ಭಿನ್ನವಾಗಿ ಮ್ಯಾಸ್ಕುಲೈನ್ ಕಾನ್ಸಿಯನ್ಸ್, ಪುರುಷ ಪ್ರಜ್ಞೆ ಇದೆಯಲ್ಲ, ಆ ಪುರುಷ ಪ್ರಜ್ಞೆಯ ಮುಖ್ಯ ಲಕ್ಷಣಗಳಂತಂದರೆ ಒಂಥರ ದಾಡ್ಸಿತನ, ಪೊಸೆಸಿವ್ನೆಸ್, ನನ್ನದು ಅಂಥೇಳಿ
ಆಕ್ರಮಣಶೀಲವಾಗಿರುವಂಥ ಒಂದು ಲಕ್ಷಣ, ಕ್ರೌರ್ಯ, ಆಕ್ರಮಣ ಇತ್ಯಾದಿ ಈ ರೂಕ್ಷವಾಗಿರುವಂಥ ಗುಣಲಕ್ಷಣಗಳು ಮ್ಯಾಸ್ಕುಲೈನ್ ಪ್ರಜ್ಞೆ ಅದರ ಲಕ್ಷಣಗಳಾಗಿದ್ದಾವೆ. ಮತ್ತು ಈ ಫೆಮಿನೈನ್ ಕಾನ್ಸಿಯನ್ಸನ್ನು ರಿಪ್ರೆಸೆಂಟ್ ಮಾಡುವಂಥದ್ದು ಭೂಮಿಯ ಮೇಲಿರುವಂಥ ಪರಿಸರ, ನದಿ, ನದ, ವನಗಳು, ಅರಣ್ಯ ಇತ್ಯಾದಿ ಇವು ಈ ಫೆಮಿನೈನ್ ಕಾನ್ಸಿಯನ್ಸನ್ನು ರಿಪ್ರೆಸೆಂಟ್ ಮಾಡ್ತವೆ. ಮತ್ತು ಈ ಫೆಮಿನೈನ್ ಕಾನ್ಸಿಯನ್ಸ್ ಮತ್ತು ಮ್ಯಾಸ್ಕುಲೈನ್ ಕಾನ್ಸಿಯನ್ಸಿನ ಒಟ್ಟು ಮೊತ್ತ ಏನೇನಿದೆ ಇಟ್ಸ್ ಆಲ್ವೇಸ್ ಕಾನ್ಸ್ಟಂಟ್, ಯುನಿಟಿ. ಅದು ಹೆಚ್ಚು ಆಗೋದಿಲ್ಲ, ಕಡಿಮೆ ಆಗೋದಿಲ್ಲ. ಒಂದು ವೇಳೆ ಮ್ಯಾಸ್ಕುಲೈನ್ ಕಾನ್ಸಿಯನ್ಸಿನ ಪ್ರಮಾಣ ಕಡಿಮೆ ಆಯಿತು ಅಂತಂದರೆ ಫೆಮಿನೈನ್ ಕಾನ್ಸಿಯನ್ಸಿನ ಪ್ರಮಾಣ ಜಾಸ್ತಿ ಆಗುತ್ತೆ. ಒಂದು ವೇಳೆ ಫೆಮಿನೈನ್ ಕಾನ್ಸಿಯನ್ಸಿನ ಪ್ರಮಾಣ ಕಡಿಮೆ ಆಯಿತು ಅಂತಂದರೆ ಮ್ಯಾಸ್ಕುಲೈನ್ ಕಾನ್ಸಿಯನ್ಸಿನ ಪ್ರಮಾಣ ಜಾಸ್ತಿ ಆಗುತ್ತೆ. ಸೊ ಭೂಮಿಯ ಮೇಲೆ ಈ ಫೆಮಿನೈನ್ ಕಾನ್ಸಿಯನ್ಸಿನ ಪ್ರಮಾಣವನ್ನು ಕಡಿಮೆ ಮಾಡುವಂಥ ಅನೇಕ ಚಟುವಟಿಕೆಗಳು ನಡೆದಿದ್ದಾವೆ. ಅರಣ್ಯನಾಶ, ಗಣಿಗಾರಿಕೆ, ಡ್ಯಾಮ್ಗಳನ್ನು ಕಟ್ಟಿ ವನಗಳನ್ನು ಮುಳುಗಿಸಾಕುವಂಥದ್ದು. ಸೊ ಈ ಮೂಲಕ ಏನಾಗ್ತಾಯಿದೆ, ಒಟ್ಟು ಭೂಮಿಯ ಮೇಲೆ ಫೆಮಿನೈನ್ ಕಾನ್ಸಿಯನ್ಸಿನ ಪ್ರಮಾಣ ಕ್ರಮೇಣ ಪದೇ ಪದೇ ಕಡಿಮೆ ಆಗ್ತಾಯಿದೆ. ಮತ್ತು ಒಟ್ಟು ಕಾನ್ಸಿಯನ್ಸಿನ ಪ್ರಮಾಣವನ್ನು ಅಷ್ಟೇ ಇಡೋ ಸಲುವಾಗಿ ಏನಾಗ್ತಾಯಿದೆ, ಮ್ಯಾಸ್ಕುಲೈನ್ ಕಾನ್ಸಿಯನ್ಸಿನ ಪ್ರಮಾಣ ಜಾಸ್ತಿ ಆಗ್ತಾಯಿದೆ. ಅದು ನಮ್ಮ ಜನಜೀವನದಲ್ಲಿ ಕಾಣಿಸ್ಕೊಡ್ತಾ ಇದೆ. ಇವತ್ತು ನೀವು ನಮ್ಮ ಹ್ಯೂಮನ್ ಆ್ಯಕ್ಟಿವಿಟಿಯ ಒಂದೊಂದು ಕ್ಷೇತ್ರವನ್ನು ನೋಡಿ. ನಿಮ್ಮ ಫಿಲ್ಮ್ಗಳು, ಸಿನಿಮಾಗಳು, ನಾವು ಚಿಕ್ಕವರಿದ್ದಾಗೆ ನಾವು ಸಿನಿಮಾ ನೋಡ್ತಾ ಇದ್ದರೆ ಒಂದು 2 ಖರ್ಚೀಪರ ಬೇಕಾಗ್ತಿದ್ವು ನಮಗೆ. ಅಷ್ಟು ನಮ್ಮನ್ನು ದ್ರವೀಕರಿಸಿ ನಮ್ಮ ಕಣ್ಣೊಳಗೆ ನೀರು ತರುವಂಥ ಒಂದು ಕೆಲಸವನ್ನು ಅವತ್ತಿನ ಸಿನಿಮಾ ಮಾಡ್ತಾಯಿತ್ತು. ಅವತ್ತಿನ ಸಿನಿಮಾದ ಸಂಗೀತ ಅನ್ನುವಂಥದ್ದು ಮೆಲೋಡಿ ಪ್ರಧಾನವಾಗಿತ್ತದು. ಬಟ್ ಇವತ್ತಿನ ಚಿತ್ರಗಳು ಕ್ರೌರ್ಯ ಪ್ರಧಾನವಾಗಿದ್ದಾವೆ. ಇವತ್ತಿನ ಮಕ್ಕಳ ಆಟಿಕೆಗಳನ್ನು ನೋಡಿ. ನಾವು ಆಡುವಂಥ ಆಟಿಕೆಗಳು ಎಂಥವಾಗಿದ್ದು, ನಾವು ದಂಟಿನ ಬೆಂಡ್ ತಗೊಂಡು ಚಕಡಿ ಮಾಡಿಕೊಂಡು ಅಗ್ರಿಕಲ್ಚರ್ಗೆ ಸಂಬಂಧಪಟ್ಟಂತಹ ಆಟಿಕೆಗಳನ್ನು ಸೃಷ್ಟಿ ಮಾಡಿಕೊಂಡು ಆಟ ಆಡ್ತಾಯಿದ್ದೀವಿ. ಆದರೆ ಇವತ್ತು ನಮ್ಮ ಮಕ್ಕಳು ಅಪೇಕ್ಷಿಸುವಂಥದ್ದು ಗನ್ಸ್ಗಳನ್ನು, ಆಮೇಲೆ ಹಿತಾಚಿ ಇತ್ಯಾದಿ ನೆಲವನ್ನು ಅಗಿಯುವಂಥ ಈ ಥರದ ಆಟಿಕೆಗಳನ್ನು ಇವತ್ತಿನ ಮಕ್ಕಳು ಅಪೇಕ್ಷಿಸುವಂಥದ್ದು ನೋಡ್ತೀವಿ. ನಮ್ಮ ಡ್ರೆಸ್ನಲ್ಲಿ ಸಹಿತ ಸಾಕಷ್ಟು ಬದಲಾವಣೆಗಳಾಗಿದ್ದಾವೆ. ಇವತ್ತಿನ ನಮ್ಮ ಹುಡುಗಿಯರು ಹಾಕುವಂಥ ಡ್ರೆಸ್ ನೋಡಬೇಕು, ಅನೇಕರು ಕ್ರಾಪ್ ಕಟ್ ಮಾಡಿಸ್ತಾರೆ ಇತ್ಯಾದಿ. ಅಂದರೆ ಒಟ್ಟು ಮ್ಯಾಸ್ಕುಲಿನಿಟಿಯ ಪ್ರಮಾಣ ಅನ್ನುವಂಥದ್ದು ಇವತ್ತಿನ ಸಮಾಜದಲ್ಲಿ ಜಾಸ್ತಿ ಆಗ್ತಾಯಿದೆ. ಈ ಮ್ಯಾಸ್ಕುಲಿನಿಟಿಯ ಪ್ರಮಾಣ ಜಾಸ್ತಿ ಆಗೋದರಿಂದ ಕರಗುವ ಗುಣ ಅನ್ನುವಂಥದ್ದು ನಮ್ಮಲ್ಲಿ ತುಂಬ ಕಡಿಮೆ ಆಗ್ತಾಯಿದೆ. ಕರಗ್ತಾನೇ ಇಲ್ಲ. ನಾವು ಅಕಸ್ಮಾತಾಗಿ ರಸ್ತೆಯಲ್ಲಿ ಹೊಂಟಿರ್ತೀವಿ, ಸ್ಕೂಟರ್ನಲ್ಲಿಯೋ ಅಥವಾ ನಡ್ಕೊಂಡು ಹೊಂಟಿರ್ತೀವಿ, ಒಂದು ರಸ್ತೆ ಪಕ್ಕದಲ್ಲಿ ಒಂದು ಆ್ಯಕ್ಸಿಡೆಂಟ್ ಆಗುತ್ತೆ. ನಾವು ಬಹಳ ಆಸಕ್ತಿ ತೋರಬಹುದಾದೇನೋ ಅಂತ ಅದನ್ನ ಒಂದು ವಿಡಿಯೋ ಮಾಡ್ಕೊಂಡು ನಾವು ಮುಂದಕ್ಕೆ ಹೋಗ್ತೀವಿ ಹೊರತು ಅವ್ರನ್ನ ತಗೊಂಡು ಹೋಗಿ ಒಂದು ಹಾಸ್ಪಿಟ್ಲಿಗೆ ಸೇರಿಸ್ಬೇಕು ಅಥವಾ ಆ ಥರದ ಯಾವ ಚಟುವಟಿಕೆಯನ್ನು ನಾವು ಮಾಡೋದಿಲ್ಲ. ಸೊ ಮಾಡರ್ನಿಟಿಯ ಈ ಥರದ ಚಟುವಟಿಕೆಗಳ ಮೂಲಕ ನಮ್ಮಲ್ಲಿ ಈ ಕರಗುವ ಗುಣ ಅಥವಾ ಹ್ಯುಮ್ಯಾನಿಟಿಯ ಪ್ರಮಾಣ ಕಡಿಮೆ ಆಗ್ತಾ, ವಿ ಆರ್ ಗೆಟಿಂಗ್ ಡಿಹ್ಯುಮನೈಸ್ಡ್. ಇನ್ನೊಂದು ಬಹಳ ಮುಖ್ಯವಾಗಿರುವಂಥ ಒಂದು ಮಾಡರ್ನಿಟಿಯ ಪ್ರಬಲವಾಗಿರುವಂಥ ಒಂದು ಗುಣ ಅಂತಂದರೆ, ನಾವು ನಮ್ಮ ಸಮಷ್ಟಿಯ ಸ್ವಭಾವವನ್ನು ಕಳ್ಕೊಂಡು ವ್ಯಕ್ತಿ ಪ್ರಧಾನವಾಗಿರುವಂಥ ಮನೋಭಾವವನ್ನು ಗಳಿಸ್ಕೊತಾ ಇದ್ದೀವಿ. ವಿ ಆರ್ ಬಿಕಮಿಂಗ್ ಇಂಡಿವಿಜುವಲ್ಸ್, ವ್ಯಕ್ತಿಗಳಾಗ್ತಾ ಇದ್ದೀವಿ ನಾವು. ನಮ್ಮ ಪರಂಪರೆ ಏನು ಮಾಡಿತ್ತು ಅಂತಂದರೆ, ಮೊದಲು ಸಮಷ್ಟಿ ಭಾಳ ಮುಖ್ಯ, ಮತ್ತು ಕಲ್ಚರಲ್ ಫೋರ್ಸ್ ಅನ್ನುವಂಥದ್ದು ಏನಿದೆ, ಕಲ್ಚರಲ್ ಡ್ರೈವ್ ಅನ್ನುವಂಥದ್ದು, ನಮ್ಮ ಸಾಂಸ್ಕೃತಿಕ ನಡಾವಳಿ ಅನ್ನುವಂಥದ್ದು ಸಮಷ್ಟಿಯಿಂದ ವ್ಯಷ್ಟಿಗೆ ಹರಿದು ಬರ್ತಾಯಿತ್ತು. ಈಗ ರಿವರ್ಸ್ ಆಗಿದೆ. ವ್ಯಷ್ಟಿಯಿಂದ ಸಮಷ್ಟಿ ನಾವಿವತ್ತು ಅತ್ಯಂತ ತೀವ್ರವಾಗಿರುವಂಥ ವ್ಯಕ್ತಿವಾದಿಗಳು ಆಗ್ತಾ ಇರೋದರಿಂದ
ನಮ್ಮ ಈಗೋಗಳು ಬಹಳ ಮುಖ್ಯವಾಗಿರುವಂಥ ಸಂಗತಿಗಳಾಗಿ ಕಂಡು ನಮ್ಮಲ್ಲಿ ಡಿವೋರ್ಸಿನ ಪ್ರಮಾಣ ಕೂಡ ಹೆಚ್ಚಾಗ್ತಾ ಇದೆ. ಪರಸ್ಪರ ಗಂಡ ಹೆಂಡತಿಯ ಆ ಈಗೋಗಳು ಒಂದಕ್ಕೊಂದು ತಾಕಲಾಡಿ ಅವು ಡಿವೋರ್ಸ್ ಆಗುವಂತಹ ಒಂದು ಪ್ರಮಾಣ ಹೆಚ್ಚಾಗ್ತಾ ಇರುವಂಥದ್ದನ್ನು ನಾವು ಕಾಣ್ತಾ ಇದ್ವಿ. ಆಮೇಲೆ ಅವತ್ತು ವ್ಯಷ್ಟಿಯಿಂದ ಸಮಷ್ಟಿಯಿಂದ ವ್ಯಕ್ತಿಯ ಕಡೆಗೆ ಕಲ್ಚರಲ್ ಡ್ರೈವಿಂಗ್ ಫೋರ್ಸ್ ಬರ್ತಾಯಿತ್ತಲ್ಲ, ಇವತ್ತು ರಿವರ್ಸ್ ಆಗಿದೆ. ಈಗ ನನಗೆ ಅಧಿಕಾರ ಬೇಕು, ನನಗೆ ಅಧಿಕಾರ ಬೇಕಾಗಿರೋದರಿಂದ ನಾನು ನನ್ನ ಜಾತಿಯನ್ನು ಕನ್ಸಾಲ್ಡೇಟ್ ಮಾಡಬೇಕು ಅನ್ನುವಂಥ ರೀತಿಯೊಳಗೆ ವ್ಯಕ್ತಿಯಿಂದ ಸಮಷ್ಟಿ ಕಡೆಗೆ ಹೋಗುವಂಥ ಒಂದು ರಿವರ್ಸ್ ಆಗಿರುವಂಥ ಒಂದು ಕಲ್ಚರಲ್ ಡ್ರೈವ್ ಏರ್ಪಾಟಾಗ್ತಾ ಇದೆ. ಸೊ ಇದು ಜಾಗತಿಕವಾಗಿರುವಂಥ ಫಿನಾಮಿನನ್. ಇದು ಈ ಥರ ಮಾಡರ್ನಿಟಿ ಮನುಷ್ಯನನ್ನು ರಾಕ್ಷಸೀಯತೆಗೆ ಈಡು ಮಾಡುವಂಥದ್ದು, ರಾಕ್ಷಸೀಯತೆಗೆ ಕಡೆಗೆ ತಗೊಂಡು ಹೋಗುವಂಥ ಈ ಪರಿಣಾಮಗಳೇನಿದ್ದಾವೆ ಇದು ಇಡೀ ಜಾಗತಿಕ ಮಟ್ಟದಲ್ಲಿ ಏರ್ಪಡ್ತಾ ಇರುವಂಥ ಸಂಗತಿಗಳು. ಸೊ ಇದಕ್ಕೆ ಆ್ಯಂಟಿಡೋಟ್ಸ್ ಏನು? ಇದು ರೋಗ ಇದೆ, ಒಂದು ಆ್ಯಂಟಿಜನ್ ಇದೆ ನಮ್ಮಲ್ಲಿ, ಆ ಆ್ಯಂಟಿಜನ್ನಿನ ಪರಿಣಾಮವನ್ನು ಕಡಿಮೆ ಮಾಡುವಂಥ ಔಷಧಿ ಯಾವುದು ಅಂಥೇಳಿ ನಾವು ವಿಚಾರ ಮಾಡಿದಾಗೆ ನಮಗೆ ಇವತ್ತು ಮೊಟ್ಟ ಮೊದಲಿಗೆ ಹೊಳೆಯುವಂಥ ಸಂಗತಿ ಅಂತಂದರೆ ಸಂಗೀತ ಒಂದು. ಅದು ಅದರಲ್ಲಿನೂ ಸಹಿತ ಭಾರತೀಯ ಸಂಗೀತ ಏನಿದೆ, ಹಿಂದೂಸ್ತಾನಿ ಸಂಗೀತ ಆಗಿರ್ಬೋದು, ಕರ್ನಾಟಕ ಸಂಗೀತ ಆಗಿರ್ಬೋದು, ಅದು ಮೆಲಡಿ ಪ್ರಧಾನವಾಗಿರುವಂಥ ಸಂಗೀತ. ಅದು ಆ ಮೆಲಡಿ ನಮ್ಮನ್ನು ಅಂತರ್ಮುಖಿಯಾಗಿಸುತ್ತೆ ಮತ್ತು ನಾವು ಕರಗೋದಕ್ಕೆ ಏರ್ಪಾಟ್ ಮಾಡುತ್ತೆ. ಸೊ ಅದೇ ರೀತಿ ಒಳಗೆ ಲಿಟ್ರೇಚರ್ ಅನ್ನುವಂಥದ್ದು, ಸಾಹಿತ್ಯ ಅನ್ನುವಂಥದ್ದು ಮನುಷ್ಯನ ಒಟ್ಟು ಅನುಭವಗಳನ್ನು ನಮ್ಮ ಮುಖಕ್ಕೆ ಒಡ್ಡೋದ್ರ ಮೂಲಕ ನಾನು ಇಷ್ಟೆಲ್ಲ ಮುಖವಾಡಗಳಿದ್ದಾವಲ್ಲ, ಈ ಎಲ್ಲ ಮುಖವಾಡಗಳಲ್ಲಿ ಯಾವುದನ್ನು ಆಯ್ಕೆ ಮಾಡಿಕೊಂಡಿದ್ದರೆ ನಾನು ಹೆಚ್ಚು ನಿಜವಾದಂಥ ಮನುಷ್ಯ ಆಗ್ತೀನಿ ಅಂಥೇಳಿ ಗುರುತಿಸ್ಕೊಳ್ಳೋದಕ್ಕೆ ಬೇಕಾಗುವಷ್ಟು ಟಿಂಜಸ್ಸನ್ನು ಸಾಹಿತ್ಯ ನಮ್ಮ ಮುಂದೆ ಒಡ್ಡುತ್ತೆ. ಸೊ ಹಾಗಿರೋದ್ರಿಂದ ಆ ಸಾಹಿತ್ಯದ ಬಗ್ಗೆ, ಆ ಸಂಗೀತದ ಬಗ್ಗೆ ಕನ್ಸರ್ನನ್ನು ಹೆಚ್ಚು ಮಾಡುವಂಥ ಚಟುವಟಿಕೆ ಏನಿದ್ದಾವೆ, ಮನುಷ್ಯನ ಚಟುವಟಿಕೆ, ದೇ ಆರ್ ದ ಆ್ಯಂಟಿಡೋಟ್ಸ್ ಫಾರ್ ಮಾಡರ್ನಿಟಿ. ಈ ಮಾಡರ್ನಿಟಿ ತರುವಂಥ ರೋಗವನ್ನು ನಿವಾರಿಸೋದಕ್ಕೆ ಒದಗಬಹುದಾದಂಥ ಔಷಧಿಗಳು ಅವು. ಸೊ ಅಂಥ ಔಷಧಿಗಳನ್ನು ಕೊಡುವಂಥ ಒಂದು ಕಾರ್ಯಕ್ರಮ ಈ ಸಾಹಿತ್ಯೋತ್ಸವ. ಮನುಷ್ಯನಲ್ಲಿ ಸಾಹಿತ್ಯದ ಬಗ್ಗೆ ಆಸಕ್ತಿಯನ್ನು ಹುಟ್ಟಿಸಿ ಮನುಷ್ಯ ಮತ್ತೆ ಕರಗುವಂತೆ ಮಾಡುವಂಥದ್ದು. ನೀವು ತುಂಬ ಸೀರಿಯಸ್ ರೀಡರ್ ಆಗಿದ್ದರೆ ನಿಮಗಿದು ಅನುಭವಕ್ಕೆ ಬಂದಿರುತ್ತೆ. ಏನು ಅಂತಂದರೆ, ಒಂದು ಕಾದಂಬರಿಯನ್ನು ಓದ್ತಾ ಇದ್ದರೆ ಆ ಕಾದಂಬರಿಯ ಸಂದರ್ಭದಲ್ಲಿ ಅದರಲ್ಲಿ ಪಾತ್ರಗಳ ಜೊತೆಗೆ ತನ್ಮಯರಾಗಿ ನಿಮಗೆ ಗೊತ್ತಿಲ್ಲದಂಗೆ ನಿಮ್ಮ ಕಣ್ಣಲ್ಲಿ ನೀರು ಬರುತ್ತಲ್ಲ, ಸಾಹಿತ್ಯ ಆ ಥರ ಮನುಷ್ಯನ ಪೆಡಸುತನವನ್ನು ನಿವಾರಿಸಿ ಅವನನ್ನು ಕರಗಿಸುವಂಥ ಒಂದು ಕೆಲಸವನ್ನು ಸಾಹಿತ್ಯ ಮಾಡುತ್ತೆ. ನಾನು ಒಂದು ಸಂಸ್ಥೆಯ ಟ್ರಸ್ಟಿನ ಉಪಾಧ್ಯಕ್ಷರಾಗಿ ಅನೇಕ ವಿದ್ಯಾಸಂಸ್ಥೆಗಳನ್ನು ನಾವು ನಡೆಸ್ತಾ ಇದ್ದೀವಿ. ಆ ವಿದ್ಯಾಸಂಸ್ಥೆಗಳಲ್ಲಿ ನಾನು ಮತ್ತೆ ಅಲ್ಲಿನ ಅಧ್ಯಾಪಕರನ್ನ, ಪ್ರಾಚಾರ್ಯರನ್ನ ಕೇಳುವಂಥ ಸಂಗತಿ ಏನು ಅಂತಂದರೆ, ಆದಷ್ಟು 15 ದಿವಸಕ್ಕೊಮ್ಮೆ, ಇಲ್ಲ ಅಷ್ಟಕ್ಕೆ ಆಗದಿದ್ದರೆ ಕನಿಷ್ಠ 1 ತಿಂಗಳಿಗೊಮ್ಮೆ ಆದರೂ ನೀವು ಸಂಗೀತ ಕಾರ್ಯಕ್ರಮವನ್ನು ಏರ್ಪಡಿಸ್ರಿ. ಆ ಮಕ್ಕಳಿಗೆ ಕೂತು ಕೇಳುವಂಥ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿ. ಖಂಡಿತವಾಗಿ ನಿಮ್ಮ ಮಕ್ಕಳು, ನಿಮ್ಮ ಸ್ಕೂಲ್ ಕಾಲೇಜಿನ ಮಕ್ಕಳು ಅಶಿಸ್ತಿನಿಂದ ವರ್ತಿಸುವುದಿಲ್ಲ. ಅವರು ಹೆಚ್ಚು ಮನುಷ್ಯರಾಗುವಂಥ ಒಂದು ಸಾಧ್ಯತೆ ಅವರಿಗೆ ಉಂಟಾಗತ್ತೆ ಅಂತನ್ನುವಂಥ ಮಾತನ್ನು ನಾನು ಹೇಳ್ತಿರ್ತೀನಿ. ಹಾಗೆಯೇ ಪುಸ್ತಕಗಳನ್ನು ಓದಿಸುವಂಥದ್ದು. ಪುಸ್ತಕಗಳನ್ನು ಓದಿಸೋದ್ರ ಮೂಲಕ ಕೂಡ ನಾವು ನಮ್ಮ ಮಕ್ಕಳನ್ನು ಹೆಚ್ಚು ಮನುಷ್ಯರನ್ನಾಗಿಸುವ ಪ್ರಯತ್ನ ಮಾಡ್ತಾ ಇರ್ತೀವಿ ಅಂಥೇಳಿ ಅನಿಸುತ್ತೆ. ಅಂಥ ಒಂದು ಅತ್ಯಂತ ಮಹತ್ವದ ಒಂದು ಸಂದರ್ಭವನ್ನು ಈ ಬೆಳಗಾವಿ ಸಾಹಿತ್ಯೋತ್ಸವ ಇಲ್ಲಿ ಒದಗಿಸಿಕೊಡ್ತಾ ಇದೆ. ಒಂದು ಇಡೀ ದಿವಸ ನೀವು ಸಾಹಿತ್ಯದ ಜೊತೆಗೆ, ಸಂಗೀತದ ಜೊತೆಗೆ ನೀವು ಮುಖಾಮುಖಿಯಾಗ್ತಾ ನಮ್ಮ ಹೃದಯದಲ್ಲಿರುವಂಥ ಕಶ್ಮಲಗಳನ್ನು ಕರಗಿಸ್ಕೊಂಡು ನಾವು ಕ್ಯಾಥಾರ್ಸಿಸ್ಗೆ ಈಡಾಗುವಂಥ ಒಂದು ಸಂದರ್ಭ ಸೃಷ್ಟಿಯಾಗತ್ತೆ.
ಇಂಥ ಒಂದು ಸಾಹಿತ್ಯೋತ್ಸವವನ್ನು ಏರ್ಪಡಿಸಿದಂಥ ಈ ಎಲ್ಲ ಸಂಘಟಕರಿಗೆ ನಾನು ಹೃತ್ಪೂರ್ವಕವಾಗಿರುವಂಥ ಅಭಿನಂದನೆಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದು ನಿರಂತರವಾಗಿ ನಡೀಲಿ. ನೀವು ಈ ಕಾರ್ಯಕ್ರಮ ಭಾಳ ಕ್ರೌಡೆಡ್ ಆಗಿದೆ ಅಂತ ಅನಿಸುತ್ತೆ. ಒಂದು ಸ್ವಲ್ಪ ಮಧ್ಯೆ ಒಂದು ಸ್ವಲ್ಪ ಇವನ್ನ ಕಡಿಮೆ ಮಾಡಿಕೊಂಡು ಮೇಲೆ ಆಡಿಯನ್ಸ್ ಪಾರ್ಟಿಸಿಪೇಷನ್ಗೆ ಅವಕಾಶ ಮಾಡಿಕೊಡ್ಬೇಕು. ಅದು ಭಾಳ ಮುಖ್ಯವಾದದ್ದು. ಇಂಟ್ರ್ಯಾಕ್ಷನ್ ಇರಬೇಕು. ಮೇಲೆ ಕೂತವರು ಕೆಳಗೆ ಕೂತವರು ಮೇಲಿನವ್ರು ಮೇಲೇ ಕೆಳಗಿನವ್ರು ಕೆಳಗೆ ಅನ್ನುವಂಥ ರೀತಿಯೊಳಗೆ ಇದು ಆಗಬಾರ್ದು, ಸ್ಪ್ಲಿಟ್ ಆಗಬಾರ್ದು. ಅವರು ಸಹಿತ ಅದರೊಳಗೆ ಆ ಚರ್ಚೆನಲ್ಲಿ ಭಾಗವಹಿಸುವಂಥ ಮತ್ತು ಇವತ್ತಿನ ಪ್ರಮುಖವಾಗಿರುವಂಥ ಒಂದು ಇಂಟ್ರ್ಯಾಕ್ಷನ್ನಿನ ಮಾಧ್ಯಮ ಅನ್ನುವಂಥದ್ದು ಅದು ಸಂವಾದನೆ. ಅವರು ನಾವು ಎಲ್ಲರೂ ಕೂಡಿ ಚರ್ಚೆ ಮಾಡೋದ್ರ ಮೂಲಕ ನಾವು ಏನಾದರೂ ಒಂದು ಮಾತು ಮಥಿಸಿ ಬಂತು, ನಾದದ ನವನೀತ ಅಂತ ಹೇಳ್ತೀವಲ್ಲ, ಅಂಥ ಒಂದು ನವನೀತವನ್ನು ಪಡೆದುಕೊಳ್ಳುವಂಥ ಒಂದು ಚಟುವಟಿಕೆ ಏರ್ಪಾಟಾಗುವಂಥ ಒಂದು ಸೂಕ್ತವಾಗಿರುವಂಥ ವಾತಾವರಣ ನೀವು ಸೃಷ್ಟಿ ಮಾಡಿದ್ದೀರಿ. ಅದು ಸಹಿತ ನಮಗೆ ಆ ನವನೀತ ದೊರೆಯುವಂತೆ ಒಂದು ಅದಕ್ಕೆ ಫಿನಿಶಿಂಗ್ ಟಚ್ಚನ್ನು ಕೊಡುವಂಥದ್ದು ಅವಶ್ಯದೆ ಅಂಥೇಳಿ ಅನಿಸುತ್ತೆ. ಇಂಥ ಒಂದು ಮಹತ್ವದ ಕಾರ್ಯಕ್ರಮಕ್ಕೆ ಬೆಳಗಾವಿಯ ಕ್ರೀಮ್ ಎಲ್ಲ ಇಲ್ಲಿ ಸೇರಿದೆ. ಬೆಳಗಾವಿಯ ಕ್ರೀಮು ಇಂಥ ಇನ್ನಷ್ಟು ಚಟುವಟಿಕೆಗಳಿಗೆ ನಮ್ಮಲ್ಲಿ ಇವತ್ತಿನ ಒಂದು ದೊಡ್ಡ ಸಮಸ್ಯೆ ಏನಂತಂದರೆ, ನಮ್ಮ ಸಮಾಜ ಹಿಂದೆಂದಿಗಿಂತಲೂ ಜಾತಿಯ ಭೂತ ನಮ್ಮನ್ನು ಆಕ್ರಮಿಸಿಕೊಂಡ್ಬಿಟ್ಟಿದೆ. ನಮ್ಮ ಎಲ್ಲ ಚಟುವಟಿಕೆಗೂ ನಮಗೆ ಮೊಟ್ಟ ಮೊದಲೇ ಕಾಣಿಸುವಂಥದ್ದು ಜಾತಿ ಅನ್ನುವಂಥದ್ದಾಗಿದೆ. ಕಲ್ಚರಲ್ ಫೋರ್ಸು ಸಮಷ್ಟಿಯಿಂದ ವ್ಯಕ್ತಿ ಕಡೆಗೆ ಬಂದಿದ್ದರೆ ಹಿಂಗೆ ಆಗ್ತಿರಲಿಲ್ಲ. ಅಲ್ಲಿ ಅವತ್ತು ಆಗ್ತಿರಲಿಲ್ಲ. ಅದು ಕುಟುಂಬ, ಸಮುದಾಯಗಳು, ಅನೇಕ ಸಮುದಾಯಗಳು ಸೇರುವಂಥ ಸಮಾಜ. ಆ ಸಮಾಜದ ಮುಖ್ಯರಾದಂಥವರು ಇಡೀ ಸಮಾಜದ ವೆಲ್ಫೇರ್ಗಾಗಿ ಯೋಚನೆ ಮಾಡ್ತಾಯಿದ್ರು. ಬಟ್ ಇವತ್ತು ಹಂಗಲ್ಲ. ನಾವು ವ್ಯಕ್ತಿಯ ವೆಲ್ಫೇರನ್ನು ಯೋಚನೆ ಮಾಡ್ತಾಯಿದ್ವಿ. ನನಗೆ ರಾಜಕೀಯ ಅಧಿಕಾರ ಸಿಗಬೇಕು ಅಂಥೇಳಿ, ನನಗೆ ರಾಜಕೀಯ ಅಧಿಕಾರ ಸಿಗಬೇಕಾದ್ರೆ ಏನು ಮಾಡಬೇಕು? ನನ್ನ ಜಾತಿಯವ್ರನ್ನ ಒಗ್ಗಟ್ಟು ಮಾಡಬೇಕು. ಸೊ ಈ ಥರ ರಿವರ್ಸ್ ಆಗಿ ಒಂದು ಕಲ್ಚರಲ್ ರಿವರ್ಸ್ ಡೈರೆಕ್ಷನ್ನಲ್ಲಿ ಒಂದು ಅನಾಗರಿಕವಾಗಿರುವಂಥ ರೀತಿಯ ವಿಭಜನೆ ನಮ್ಮ ಸಮಾಜದಲ್ಲಿ ಉಂಟಾಗ್ತಾ ಇದೆ. ಅಂಥ ಎಲ್ಲ ವಿಘಟನೆಗಳನ್ನು ದೂರ ಮಾಡೋದಕ್ಕೆ ಬೇಕಾಗುವಂಥ ಎಲ್ಲ ಚಟುವಟಿಕೆಗಳು ಈ ಸಾಹಿತ್ಯೋತ್ಸವದ ಮೂಲಕ ಏರ್ಪಡಲಿ. ಈ ಸಾಹಿತ್ಯೋತ್ಸವ ಅನ್ನುವಂಥದ್ದು ಅತ್ಯಂತ ಯಶಸ್ವಿಯಾಗಲಿ ಅಂತ ಹಾರೈಸ್ತಾ ಈ ಸಾಹಿತ್ಯೋತ್ಸವವನ್ನು ನಾನು ಹೃತ್ಪೂರ್ವಕವಾಗಿ ಉದ್ಘಾಟಿಸ್ತಾ ಇದ್ದೀನಿ ಅಂಥೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ. ಮಾನ್ಯ ರಾಘವೇಂದ್ರ ಪಾಟೀಲ್ ಸರ್ ಅವರು ನಮಗೆ ಭಾಳ ಮೌಲಿಕವಾಗಿರ್ತಕ್ಕಂಥ ಸಲಹೆಗಳನ್ನು ನೀಡಿದ್ದಾರೆ. ಮುಂಬರುವ ಸಾಹಿತ್ಯೋತ್ಸವಗಳಲ್ಲಿ ಅವುಗಳನ್ನು ನಾವು ಖಂಡಿತವಾಗಿ ಅಳವಡಿಸ್ಕೊಳ್ತೇವೆ ಅನ್ನುವಂಥ ಮಾತನ್ನು ಹೇಳ್ತೀನಿ. ಅವರು ನೀಡಿದಂಥ ಸಲಹೆಗಳನ್ನು ನಾನು ಆಶೀರ್ವಾದ ರೂಪದಲ್ಲಿ ತೆಗೆದುಕೊಳ್ತಾ ಇದ್ದೀನಿ. ಬೆಳಗಾವಿ ಸಾಹಿತ್ಯೋತ್ಸವ 2025 ಉದ್ಘಾಟನಾಪರ ಭಾಷಣವನ್ನು ಮಾಡಿದಂತಹ ಸನ್ಮಾನ್ಯ ಶ್ರೀ ರಾಘವೇಂದ್ರ ಪಾಟೀಲ್ ಸರ್ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ, ಮುಂದಿನ ಹಂತದಲ್ಲಿ ತಮ್ಮದೇ ಕೃತಿ ರವಿವಾರಾಯ ನಮಃ ಕುರಿತು ಮಾತನಾಡಲಿದ್ದಾರೆ ಡಾಕ್ಟರ್ ಗುರುದೇವಿ ಹುಲೆಪ್ನವ್ರು ಮೇಡಮ್ ಅವರು. ಇವರು ನಮ್ಮ ನಡುವಿನ ವಿದ್ವಾಂಸರು. ಕನ್ನಡ ಮತ್ತು ಆಂಗ್ಲ ಎರಡೂ ಭಾಷೆಯಲ್ಲಿ ಬರೆಯಬಲ್ಲಂತಹ ಇವರು ಈಗಾಗಲೇ ಹಲವಾರು ಕೃತಿಗಳನ್ನು ಓದುಗರ ಕೈಗಿತ್ತು ಸಂಭ್ರಮಿಸಿದ್ದಾರೆ. ಅನೇಕ ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡಿರುವಂಥ ಮೇಡಮ್ ಅವರು ಬೆಳಗಾವಿ ಜಿಲ್ಲೆಯ ನಮ್ಮೆಲ್ಲರ ಹೆಮ್ಮೆಯ ಲೇಖಕಿ. ಇವರು ಇದೀಗ ತಮ್ಮದೇ ಕೃತಿ ರವಿವಾರಾಯ ನಮಃ ಕುರಿತು ಮಾತನಾಡಲಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲಿನ ಗಣ್ಯರಿಗೆ ಹಾಗೂ ತಮಗೆಲ್ಲ ಮತ್ತೊಮ್ಮೆ ಶರಣಾರ್ಥಿಗಳು. ಬೆಳಗಾವಿಯ ಇಂದಿನ ಈ ಸಾಹಿತ್ಯೋತ್ಸವದ ಉದ್ಘಾಟನಾ ಸಮಾರಂಭದಲ್ಲಿ ನನ್ನ ರವಿವಾರಾಯ ನಮಃ ಕೃತಿ ಬಿಡುಗಡೆ. ಮೊನ್ನೆ ಶಿರೀಶ್ ಜೋಶಿ ಸರ್ ಅವರು ನನ್ನನ್ನು ನೋಡಿ, ಮೇಡಮ್ಮ ನವೆಂಬರ್ 30 IMER ಹಾಲ್ನಲ್ಲಿ ನಿಮ್ಮ ಕೃತಿಯ ಬಿಡುಗಡೆಯ ಮೂಲಕ ಉದ್ಘಾಟನಾ ಸಮಾರಂಭ ಇದೆ ಅಂದರು. ಮತ್ತೊಂದು ಮಾತು ಹೇಳಿದರು, ಆ ಕೃತಿ ನೀವೇ ಪರಿಚಯ ಮಾಡಿಕೊಡ್ಬೇಕು ಅಂತ. ಸರ್, ನನ್ನ ಕೃತಿ ನಾನಾ ಪರಿಚಯ ಹೆಂಗೆ ಸರಿ
ಅಷ್ಟರೊಳಗೆ ನಮ್ಮ ಜಗಜಂಪಿ ಸರ್ ಎದುರಿಗೆ ಬಂದರು. ಸರ್ ಈಗ ನನ್ನ ಕೃತಿ ನನಗೆ ಪರಿಚಯ ಮಾಡ್ಕೊಂಡು ಅನ್ನಕತ್ತಾರೆ, ಸರಿ ಆಗ್ತದೇನ್ರಿ ಏನು ತಿಳಿವಲ್ರಿ ನನಗೆ. ಜಗಜಂಪಿ ಸರ್ ಹೇಳಿದರು, ಭಾಳ ಸರಿ ಬರೋಬ್ಬರಿ ಹೇಳ್ಯಾರ್ರಿ ಅವ್ರು ಮೇಡಮ. ನಿಮ್ಮಂಥವ್ರು ಬರೆದದ್ದನ್ನು ನಮ್ಮಂಥವ್ರು ಪರಿಚಯ ಮಾಡಬೇಕಾದ್ರೆ ಏನು ಕಷ್ಟ ಅನ್ನೋದು ಅವ್ರಿಗೆ ಗೊತ್ತೈತಿ. ಅದಕ್ಕೆ ಏನು ಅಡ್ಡಿ ಇಲ್ಲ, ಅದು ಮಾಡಿರಿ ನೀವು ಅಂತಂದ್ರು ಅವರು. ನಮ್ಮ ಮದರಿಗೆ ಹೇಳಿದೆ, ನನ್ನ ಕೃತಿ ನಾನು ಪರಿಚಯ ಭಾಳ ಚಲೋ ಕೆಲಸ ಮಾಡ್ಯಾರ ಅವ್ರು, ಒಳ್ಳೆ ಅವಕಾಶ ಕೊಟ್ಟಾರ ನಿನಗೆ, ಹೇಳ್ಕೊ ನಿಂದೆಲ್ಲ ಏನು ಇದ್ದದ್ದು ಇಲ್ಲದ್ದು ಬರೆದದ್ದು ಬಿಡಿ ಎಲ್ಲ ಹೇಳ್ಕೊ, ಭಾಳ ಚಲೋ ಆಯ್ತು. ಅಕಸ್ಮಾತ್ ಬೇರೆ ಅವ್ರು ಮಾಡೋದಾತಂದ್ರೆ ಆ ಪಾಯಿಂಟ್ ಬಿಟ್ಟರೆ ಅವರು ಆ ಲೇಖನದಾಗಿಂದ ಅದನ್ನು ಹೈಲೈಟ್ ಮಾಡಬೇಕಾಗಿತ್ತು ಅಂತೆಲ್ಲ ನಿನಗೆ ತಲೆ ಒಳಗೆಲ್ಲ ವಿಚಾರ ಬರ್ತಾವ. ಅದಕ್ಕೆ ನಿಂದು ಕೃತಿ ನೀನೇ ಮಾಡೋದು ಚಲೋ ಭಾಳ ಅಂತಂದ್ರು ಅವರು. ಸ್ವಲ್ಪ ಧೈರ್ಯ ಬಂತ್ರಿ ನನಗೆ, ಎಲ್ಲರೂ ನಾನು ಮಾಡೋದು ಚಲೋ ಅಂದ ಕೂಡಲೇ. ಅಲ್ಲ 10 ನಿಮಿಷ ಅದು ಒಂದು ನಮನಿ ಬಾಲಾಜಿ ದರ್ಶನ್ ಇದ್ದಂಗೆ ದೂಡ್ಕೊಂಡು ಬರ್ತಾರೆ, ಮುಂದೆ ನಿಲ್ಕೊಡೋದ್ರೆ ಮತ್ತೆ ದೂಡಿ ಹೊರಗೆ ಹಾಕ್ತಾರೆ. ಹಾಗೆ 10 ನಿಮಿಷನೇ ಮಾಡೋದ್ರಿ ಅಂದರು. ಆಯಿತು ಅಂತ ಒಪ್ಪಿಕೊಂಡೆ. ಈ ರವಿವಾರಾಯನ ಮಹಾ ಲಲಿತ ಪ್ರಬಂಧ ಸಂಕಲನದಲ್ಲಿಯ ಈ ಲೇಖನಗಳಿಗೆ ಪ್ರಬಂಧಗಳಿಗೆ ಮೂಲ ಪ್ರೇರಣೆ ಏನು ಅಂದರೆ, ನನ್ನ ಸುತ್ತಮುತ್ತಲ ಇರುವಂತಹ ಜನರ ಅಸಂಗತ ನಡೆ ಮತ್ತು ನುಡಿ. ಈ ಜಗತ್ತಿನೊಳಗೆ ನನ್ನಂಗೆ ನನ್ನ ಅಭಿರುಚಿ, ನನ್ನ ರುಚಿ, ನನ್ನ ಟೇಸ್ಟ್ಸು ಇರುವಂಥ ಜನರು ಇಲ್ಲ. ಭಾಳ ವಿಭಿನ್ನವಾದಂಥ ಅಭಿರುಚಿ ರುಚಿಗಳನ್ನೆಲ್ಲ ಹೊಂದಿದಂಥವ್ರು. ನಾವು ಏನೋ ಮಾಡಿದರೂ ಅವ್ರಿಗೆ ಸಮಾಧಾನ ಇರೋದಿಲ್ಲ. ಅದಕ್ಕೆ ಏನಾದ್ರು ಅಂದು ಆಡಿ ಮನಸ್ಸು ನೋಯಿಸುವಂಥವ್ರು ಇರ್ತಾರೆ. ಅದನ್ನೆಲ್ಲ ನಾವು ಗಂಭೀರವಾಗಿ ತೆಗೆದುಕೊಳ್ಳುವ ಹಾಗಿಲ್ಲ. ತಪ್ಪಿದ್ದರೆ ತಿದ್ದಿಕೋ, ಇರದಿದ್ದರೆ ನಕ್ಕು ಬಿಡು ಅಂಥೇಳಿ ತತ್ವಜ್ಞಾನಿಗಳು ಹೇಳ್ತಾರೆ. ಅದಕ್ಕೆ ದಾರ್ಶನಿಕ ಕವಿ DVG ಅವರು ಕೂಡ ನಗು ಮನದಿ ಲೋಗರ ವಿಕಾರಗಳನ್ನು ನೋಡಿ, ಆ ಹಿನ್ನೆಲೆಯಲ್ಲೇ ನಾನು ನನ್ನ ಸುತ್ತಮುತ್ತಲ ಇರುವಂಥವರು ಈ ಬೇರೆ ಬೇರೆ ಸಂದರ್ಭಗಳಲ್ಲಿ ಏನೇನೆಲ್ಲ ಆಡಿದರು ನಾನು ಒಟ್ಟು ಅದನ್ನು ಮನಸ್ಸು ಹಚ್ಚಿಕೊಂಡಿಲ್ಲ. ಅದನ್ನೇ ಲಲಿತ ಪ್ರಬಂಧಗಳ ರೂಪದಲ್ಲಿ ಬರೆಯುವುದನ್ನು ರೂಢಿಸಿಕೊಂಡಿರುವಂಥದ್ದು. ಇಲ್ಲಿ ಅನೇಕ ಪ್ರಬಂಧಗಳು ನಮ್ಮ ನಾಡಿನ ಪದವಿ ಮತ್ತು ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ ಪಠ್ಯಪುಸ್ತಕವಾಗಿರೋದು ಭಾಳಷ್ಟು ನನಗೆ ಪ್ರೇರಣೆಯನ್ನು ನೀಡಿರುವಂಥದ್ದು. ನಾನು ಹೇಳ್ತಾರಲ್ಲ, ಅಗಳಿನ ಮೇಲೆ ಅನ್ನದ ಪರೀಕ್ಷೆ ಅಂಥೇಳಿ, ನಾನು ಇಲ್ಲಿ ಎಲ್ಲ ಲೇಖನಗಳ ಬಗ್ಗೆ ಪ್ರಬಂಧಗಳ ಬಗ್ಗೆ ಹೇಳುವುದಿಲ್ಲ. ಒಂದು ಪ್ರಬಂಧ ಅನಾರೋಗ್ಯವೇ ಭಾಗ್ಯ ಅಂತ ಚಾರ್ಲ್ಸ್ ಲ್ಯಾಮ್ ಒಂದು ಎಸೆ ಬರೆದಾನ. ಇಲ್ಲಿ ಅನೇಕ ಇಂಗ್ಲೀಷ್ ಅಧ್ಯಾಪಕರೆಲ್ಲ ಇದ್ದಾರೆ. ಅದರೊಳಗೆ ಅವನು ಹೇಳ್ತಾನೆ, ನಾವು ಆಗಾಗ ಅನಾರೋಗ್ಯವನ್ನು ಅನುಭವಿಸೋದು ಭಾಳ ಮಹತ್ವದ್ದು. ಯಾಕಂದ್ರೆ ನಮ್ಮನ್ನು ನೋಡ್ಲಿಕ್ಕೆ ಬರೋವರು, ಸಾಂತ್ವನ ಹೇಳಲಿಕ್ಕೆ ಬರೋವರು, ಅವರು ಹೂ ಹಣ್ಣು ಶುಭಾಶಯ ಪತ್ರ ಅವು ಎಲ್ಲ ತೊಗೊಂಡು ಬಂದಿರ್ತಾರೆ. ಮತ್ತು ನಮ್ಮ ಮನೆಯವರು ನಮ್ಮ ಬಗ್ಗೆ ಎಷ್ಟು ಪ್ರೀತಿ ಅದಾರೋ ಅದರ ಆಳಾಗಲ್ಲ ಕಾಳಜಿ ಎಲ್ಲ ನಮಗೆ ಗೊತ್ತಾಗ್ತದೆ. ಆಗಾಗ ಸ್ವಲ್ಪ ಅಜಾರಿಯಾಗಿ ಮಲ್ಕೋಬೇಕು ಅನ್ನುವಂಥ ಮಾತನ್ನು ಹೇಳಿದರು. ಅದನ್ನು ನೆನಪಿಸಿಕೊಂಡೆ ನಾನು. ಮೊನ್ನೆ ಏನಾಯಿತು, ಕಾಲೇಜಿಂದ ಬರುವಾಗ ಸಂತೆಯೊಳಗಿರೋದು ಕಡೆ ಬಜಾರ್ದಾಗ 2 ಕಡೆ ಎಲ್ಲ ಇವನು ಸ್ಕೂಟರ್ಸ್ ಎಲ್ಲ ನಿಲ್ಲಿಸಿದ್ರು. ನಾನು ಸ್ಕೂಟ್ರ್ ಮೇಲೆ ಸರ್ಕಸ್ ಮಾಡ್ಕೋತ ಬರ್ತಿದ್ದೆ ಸ್ಕೂಟಿ ಮೇಲೆ. ಅಲ್ಲೇ ಒಂದು ಟೊಮ್ಯಾಟೊ ಹಣ್ಣಿನ ಚೀಲ ರಾಶಿ ಕೆಂಪು ಮಿರಿ ಮಿಂಚ್ತಿದ್ದು ನೋಡಿ ನನಗೂ ತೊಗೋಬೇಕಂತೇಳಿ ಆ ಸ್ಕೂಟಿ ಮೇಲೆ ಕೂತ್ಕೊಂಡಾನು 1 kg ಟೊಮ್ಯಾಟೊ ಕೊಡು ಅಂದಾಕಿಗೆ ಹಾಕಿ ತೂಕ ಮಾಡಿ ಕೊಡ್ಲಿಕ್ಕತ್ತಿದ್ಲು. ಹಿಂದಿಂದ ಯಾರೋ ಒಬ್ಬರು ಬಂದವ್ರು ನಾನು ಡಿಕ್ಕಿ ಹಾದ್ಬಿಟ್ರಿ ನನ್ನ ಸ್ಕೂಟಿ ಮೇಲೆ ಕೂತ್ಕೊಂಡು ತೊಗೊಳಿಕತ್ತೇನೆ. ನಾನು ಸ್ಕೂಟಿ ಡಿಕ್ಕಿ ಹಾಡು ದಪ್ಪ ಅಂಥೇಳಿ ಆ ಟೊಮ್ಯಾಟೊ ರಾಶಿ ಮೇಲೆ ಬಿದ್ದೆ. ಅದೆಲ್ಲ ಟೊಮ್ಯಾಟೊ ಕಿಚಪ್ ಆತು ಹಾಕಿ ಏನು ಯಾವಾಗೆದಾಳೋ ಏನೋ ಇದು ಮಾಲೆಲ್ಲ ಲುಕ್ಸಾನ್ ಆತು ನಂದು. ಇದೇನು ಮಾಡಕ್ಕೆ ಬಂದಾಳು ಈಕಿಂದ ಹಾಕಿ ಒಂದಿಷ್ಟು ಮಂದಿ ಎಲ್ಲ ಎತ್ತರ ಸ್ಥಾನ ತೊಗೊಂಡು ನಿಂತ್ಕೊಂಡು ವೀಡಿಯೋ ಮಾಡಕತ್ತಿದ್ರು. ನಾ ಬಿದ್ದದ್ದು ಅದನ್ನೆಲ್ಲ ಅವರಷ್ಟು ವೀಡಿಯೋ ಮಾಡಿ ಆಗ ಅವ್ರ ಗ್ರೂಪ್ಗಳಿಗೆ ಅವರು ಶೇರ್ ಮಾಡಿದರು. ಆತು ಏನದು ಹೆಂಗೆ ಬಿದ್ದೆ ಏನು ಗೊತ್ತಾಗಲಿರಿ, ಪ್ರಜ್ಞೆ ತಪ್ಪಿರಿ. ಅದು ಓದಿ ಯಾವಾಗ ಹಾಸ್ಪಿಟ್ಲಿಗೆ ಹಾಕ್ಯಾರೋ ಏನು ಮಾಡಿದ್ರು, ಅವರೆಲ್ಲ ಬಲಗಾಲ ಮುರಿದದು ಅಂತೇಳಿ ಅಂದು ಅವ್ರಲ್ಲಿ ಕೊಯ್ದು ಹೊಲಿಗೆ ಹಾಕಿ ಇಷ್ಟುದ್ದು ಪ್ಲಾಸ್ಟರ್ ಹಾಕಿ 3 ದಿನ ಇಟ್ಕೊಂಡು ಮನೆಗೆ ಡಿಸ್ಚಾರ್ಜ್ ಮಾಡೋದು ಬರ್ಲಿಕ್ಕತ್ತೇನೆ ರೀ. ನಮ್ಮ 3 ಮಂದಿ ಅತ್ತಿಗ್ಯಾರು ನಮ್ಮ ಮನೆಯೊಳಗೆ. ಅವರು ನಮ್ಮ ಮನೆಯೊಳಗೆ ಒಂದು ರೂಮ್ ಅದರೊಳಗೆಲ್ಲ ಮೋಡ್ಕ ಸಾಮಾನೆಲ್ಲ ಒಟ್ಟಾರ್ರಿ. ಅದನ್ನೆಲ್ಲ ಕ್ಲೀನ್ ಮಾಡಿ ಒಂದು ಗುಂಡೆಂಟ್ ಸರ್ ಒಂದು ಸ್ಕಾಟ್ ಹಾಕಿದ್ರು ರೀ. ಕಾಟ್ ಹಾಕಿ ಅಲ್ಲಿ ಮಲಗಿಸಿದ್ರು. ಅದೇನು ಡಿಮ್ಲಿ ಲೈಟೆಡ್, ಅದು ಬೆಳಕಿಲ್ಲ ಗಾಳಿ ಇಲ್ಲ ಆತಂತ ಮಲಗಿಸಿದ್ರು. ಒಂದು 1.5 ತಾಸು ಆಗಿರ್ಬೇಕು ರೀ. ಒಂದಿಬ್ಬರು ಬಂದರು, ಮೇಡಮ್ ಅವ್ರದ್ದೇನೋ ಅದು ಬೈಕ್ ಅಪಘಾತ, ಉಪನ್ಯಾಸಕಿಯ ಕಾಲು ಮುರಿತ ಅಂತ ಪೇಪರ್ನಾಗ ಬಂದಿತ್ತು ರೀ, ಅದನ್ನ ತೊಗೊಂಡು ಬಂದೇವಿ ಇಲ್ಲಿ. ಏನು ಮೇಡಮ್ ಆರಾಮಾಗ್ಯಾರ, ಏನಾಗೈತೆ ರೀ ಅವ್ರಿಗೆ? ಇಲ್ಲರಿ ಆರಾಮದಾರಿ, ಡಿಸ್ಚಾರ್ಜ್ ಆಗ್ಯಾರ ರೀ, ಮಲ್ಕೊಂಡಾರ್ರಿ, ಸ್ವಲ್ಪ ಅವ್ರನ್ನ ಎಬ್ಬಸ್ರಿ ಅಂದ್ರೆ ಅವ್ರು. ನನಗೆ ಕೇಳಿಸ್ತಿತ್ತು ರೀ ಎಲ್ಲ. ಅಲ್ರಿ ಈಗ ಅವರು ಸ್ವಲ್ಪ ಬಂದವರು ವಿಶ್ರಾಂತಿ ತೊಗೊಳ್ಕತ್ತಾರೆ, ನಿದ್ದೆ ಬಂದದ್ರಿ.
ನಿಂತತ್ತದ ಸ್ವಲ್ಪ ಎಬ್ಬಿಸ್ದಂಗದ ಹಂಗೆ ರೀ ನಾವು 400 ಕಿಲೋಮೀಟ್ರಿಂದ ಅವ್ರನ್ನ ಮುದ್ದಾಮ್ ನೋಡಕ್ಕೆ ಬಂದೇವು, ಬೇರೆ ಏನು ಕೆಲಸ ಇಟ್ಕೊಂಡು ಬಂದಿಲ್ಲ ನಾವು. ಎಬ್ಸೋದಿಲ್ಲ ಅಂದ್ರೆ ಏನು ರೀ ಅದು ಡಾಕ್ಟ್ರ್ ಹೇಳೇ ಇರ್ತಾರೆ ರೆಸ್ಟ್ ತೊಗೋಬೇಕು ಮಲ್ಕೋಬೇಕು ಅಂತೇಳಿ. ಹಂಗೆ ರೀ ನಾವು ಅವ್ರು ನೋಡೇ ಹೋಗೋವ್ರಿಗೆ ಎಬ್ಸ್ರಿ ನೀವು ಅಂದ್ರಿ. ಅವ್ರು ಅತಿಗ್ಯಾರು ಬಂದು ನಾನು ಎಬ್ಸಿದ್ರು. ಅಷ್ಟರೊಳಗೆ ಮತ್ತೊಬ್ಬರು ಬಂದ್ರಿ, ಒಂದು 10 ನಿಮಿಷ ಆಗಿತ್ತು. ಅವ್ರು ಬಂದರು, ನೋಡಿದ್ರು ನನ್ನ ನಖಶಿಕಾಂತ ನೋಡಿ, ಮೇಡಮರ ಅಲ್ಲಲ್ಲ ಬಲಗಾಲ ಛೇ ಇಲ್ಲಿ ನೋಡ್ರಿಲಿ ಮತ್ತೆ ಎಲ್ಲಾರ ಆಗಿದ್ರಿ ಬ್ಯಾಂಡೇಜು ಬೆಲ್ಟು ಏನಾರ ಹಾಕಿತ್ರಿ, ಬಲಗಾಲ ರೀ ಅದು ಬಲಗಾಲಿಟ್ಟ ಒಳಗೆ ಬರ್ಬೇಕಂತೇಳಿ ಎಲ್ಲ ಇಲ್ರಿ, ದೇಹವೇ ದೇಗುಲ ಅಲ್ರಿ. ಇಲ್ಲಿ ನೋಡ್ರಿಲಿ ಮೇಡಮ್ಮ ತಪ್ಪು ತಿಳ್ಕೊಬೇಡ್ರಿ, ನಮ್ಮ ಬೀಗೋಬವ್ರಿ ಭಾಳ ಸೊಕ್ಕಿನ ಬೇಡ್ರಿ, ಭಾಳ ಸುಮಾರು ಮನುಷ್ಯ ರೀ. ಅವಗೂ ರೀ ಹಿಂಗೆ ಇಲ್ಲೇ ಏನು ನಿಮಗೆ ಆಗೈತೆ ನೋಡ್ರಿ ಬಲಗಾಡ ಅದ ಇದಕ್ಕನ ರೀ ಅಲ್ಲೇ ಕೊಯ್ದಿದ್ರಿ, ಹಿಂಗೆ ತೇಟೆಲ್ಲ ಆಗಿತ್ತು ರೀ. ಮಗ ಅಲೋಪತಿ, ಹೋಮಿಯೋಪತಿ, ನ್ಯಾಚುರೋಪತಿ, ಯುನಾನಿ, ಗವಾಣಿ ಏನು ಎಲ್ಲ ಮಾಡಿದ್ರಿ. ಆ ಮಣಿಪಾಲ, ಬೆಂಗಳೂರು, ಬಾಂಬೆ ಎಲ್ಲ ಮಿರಾಜ್ ಎಲ್ಲ ಅಡ್ಡಾಡಿದ್ರಿ. ಕೈಯಾಗಿದ್ದೆಲ್ಲ ಬಂಗಾರ ಬೆಳ್ಳಿ ಎಲ್ಲ ಮಾರಿದ. ಎಲ್ಲ ಹೇಳ್ತಾರಲ್ರಿ, ಕೋರ್ಟ್ ಕಟ್ಟಿ ಹತ್ತಬಾರ್ದು, ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಬಾರ್ದು, ಎಲ್ಲ ಕಳ್ಕೊಂಡ್ರಿ ಮಗ. ಇಲ್ಲೋಡ್ರಿಲಿ ಮತ್ತು ಇಲ್ಲೋಡ್ರಿಲಿ ನಿಮ್ಮದೇನು ಬಿಡ್ರಿ UGC ಪಗಾರ ಐತಿ, ಅಲ್ಲ ನಿಮಗೆ ದುಡಿದಕ್ಕಿಂತ ಹೆಚ್ಚು ಪಗಾರ ಕೊಡ್ತಾರಂತ ಮಂದೆಲ್ಲ ಅಂತಾರೆ, ನಾ ಅಲ್ಲ ಅನ್ನೋದು. ಅದು ನೀವು ಎಲ್ಲ ಖರ್ಚು ಮಾಡ್ತೀರಿ, ಅದು ಇದೇನು ಮಹತ್ವದಲ್ರಿ, ಆ ಮಾತು ಬೇರೆ ಅಲ್ಲ. ಪಾಪ ನೀವು ಬಂದದ್ದೆಲ್ಲ ದವಾಖಾನಿಗೆ ದುಡಿದ ಬಡಿದಾತಲ್ಲ ಅಂತ ಹಿಂಗೆ ನೋಡ್ರಿ ಮೇಡಮರ, ಹಿಂಗೆ ವಾರಗಟ್ಲೆ ಹಿಂಗೆ ಬೀಳೋದೇನೈತಲ್ರಿ ಇದು. ನೋಡ್ರಿ ದೇವ್ರ ಕರ್ಕೊಳ್ದಿದ್ರೆ ಸಟ್ನ ಕರ್ಕೋಬೇಕ್ರಿ, ಹೀಗೆಲ್ಲ ಕೆಡೀವಿ ಹಿಂಗೆ ನಾಶ ಮಾಡಿ ಕಾಲು ಮುರಿದು ಗೋಳಾಡಿಸ್ಬಾರ್ದ್ರಿ ಅವ. ಇಲ್ಲಿ ನೋಡ್ರಿ ನಮ್ಮ ಬೀಗಂದು ಹೇಳಕತ್ತಿದ್ದು ನೋಡ್ರಿ, ಅವ್ನ ಕಾಲು ರೀ ಮುರಿತ್ರಿ, ಒಟ್ಟು ಶುದ್ಧ ಆಗಲಿಲ್ಲ ರೀ, ಸಾಲ ಬಿಟ್ಟು ಮ್ಯಾಲೆ ಹೋದ. ಯಾರು ಏನು ಮಾಡೋದ್ರಿ ದೇವ್ರು ತಂದದ್ದಕ್ಕೆ ರೀ ಮೇಡಮ್ಮ. ಇಲ್ಲಿ ನೋಡ್ರಿ ಅದಕ್ಕೆ ಪೈಲ ರೆಸ್ಟ್ ಮಾಡಿರಿ ಏನು ರೀ, ಅಕಸ್ಮಾತ್ ನಿಮ್ಗೆ ಆರಾಮ ಆತಂದ್ರೆ ನಮಗೆ ಹೇಳ್ಬೇಕ್ರಿ ಮೇಡಮ್ಮ, ಮತ್ತು ನಾವು ಮತ್ತೊಮ್ಮೆ ಬಂದು ನಾವು ಇದನ್ನು ಮಾಡ್ತೀವಿ ಅಂದ್ರೆ. ಇನ್ನೊಬ್ರು ಒಂದು ಎರಡೇ ಹೇಳ್ತೀನಿ ರೀ ನಿಮ್ಗೆ. ಮತ್ತು ನಡು ಒಬ್ಬರು ಬಂದ್ರೆ ಅವ್ರು ಹೋದ ಕೂಡಲೇ ಒಂದು 2ನೇ ದಿನ ಮತ್ತೊಬ್ಬರು ಬಂದ್ರಿ, ಮೇಡಮ್ಮ ಅಲ್ಲ ನೀವು ಆತು ಮೇಡಮ್ಮ 30 ವರ್ಷ ಈ ಪ್ರೌಢ ಮೂಡರಿಗೆ, ಈ ಮಂದಿಗೆ ತಿಳಿಲಾರದು ಇಂಗ್ಲೀಷನ್ನು ತಿಳಿದಂಗೆ ಹೇಳಿ ಏನು ರೀ ಕಲಿಸಿದ್ರಿ. ಜನ ಕೇಳಿದ್ರು ಬಂತು, ಕೇಳ್ದಿದ್ರು ಬಂತು, ಕಿವಿಗೆ ತೂತು ಬೀಳುವಂಗೆ ಮಾತಾಡಿರಿ, ಕೊಟ್ಟ ವಿಷಯಕ್ಕೆ ಸಖತ್ ನ್ಯಾಯ ಒದಗಿಸಿರಿ. ಒಮ್ಮೆ ಕರೆದವ್ರು ಇನ್ನೊಮ್ಮೆ ಕರೀಲಾರ್ದಷ್ಟು ಕೇಳಲಾರ್ದಷ್ಟೆಲ್ಲ ಅವ್ರಿಗೆ 7 ಜನ್ಮಕ್ಕಾಗುವಷ್ಟು ಮಾತಾಡಿರಿ ಮೇಡಮ್ಮ. ನೋಡಿರಿ ನಿಮ್ಮ ಜ್ಞಾನ ಅನಂತ, ನೀವು ಸ್ಟಫೆಡ್ ಲೇಡಿ ನೋಡ್ರಿ ಬರೆದಿರಿ. ಯಾಕೆ ನಾ ಬರೀದಿದ್ರೆ ಕನ್ನಡ ಸಾಹಿತ್ಯಕ್ಕೆ ಹೆಚ್ಚು ಹಾನಿ ಆದಿತ್ತು ಅಂತ ತಿಳ್ಕೊಂಡು ರಗಡು ಬರೆದಿರಿ. ನೋಡ್ರಿ ನೀವು ಬರಹಗಾರ್ತಿಯಾಗಿ ನಿಮ್ಮ ಕರ್ತವ್ಯ ನೀವು ಮಾಡಿರಿ, ಓದೋದು ಬಿಡೋದು ಅವ್ರಿಗೆ ಬಿಟ್ಟು ಕೊಟ್ಟದ್ದು. ನೀವು ಬರೆದದ್ದನ್ನು ಓದ್ರಿ ಅಂತ ಹೇಳಕ್ಕೆ ನಮಗೆ ಧೈರ್ಯ ಇಲ್ಲ. ಅದಕ್ಕೆ ರಗಡು ಬರೆದಿರಿ, ರಗಡು ಭಾಷಣ ಮಾಡಿರಿ, ಇನ್ನೂ ಮಾಡೋರು ಇದ್ರಿ. ಆಗಲಿ ಆಗೈತಿ, ಈಗ ಜಲ್ದಿ ಆರಾಮಾಗ್ರಿ ಮೇಡಮ್ಮ. ಕೈ ಮುಗಿದು ಕೇಳ್ತೇನೆ ರೀ, ಇನ್ನೂ ನೀವು 4 ನಮ್ಮ ಜೋಡಿ ಇರ್ಬೇಕ್ರಿ, ತಪ್ಪು ತಿಳ್ಕೊಬೇಡ್ರಿ. ಮತ್ತು ಹಿಂಗೆ ನಾವು ಸಲಿಗೆ ಮನುಷ್ಯ ಒಂದು ಸ್ವಲ್ಪ ಇದ್ರಲ್ಲಿ ಹಿಂಗೆ ಮಾತಾಡೇನ್ರಿ, 4 ಮಾತು ಆಗಬಾರ್ದಾಗೈತಿ, ಎದೆ ಗಟ್ಟಿ ಮಾಡ್ಕೊಳ್ರಿ ಅಂದ್ರಿ. ನಮ್ಮ ಕಾಲೇಜಿನ ತತ್ವಶಾಸ್ತ್ರ ಪ್ರಾಧ್ಯಾಪಕರು ಬಂದ, ಮೇಡಮ್ ಇದು ನಿಮಗೆ ಶಿಕ್ಷೆ ಅಲ್ಲಿದು ಮೋಕ್ಷ ಮೇಡಮ್, ನಿಮಗಿದು ಏನು ಬರೋದು, ಏನು ಭಾಷಣ ಮಾಡೋದು, ಏನು ಬೆಳಗ್ದವ್ರು ಬರೋದು, ಮಂದಿ ಬೆಳಗ ಅಲ್ಲ, ರಗಡ ನಿಮ್ಮ ದೇಹಕ್ಕೆ ನಿಮ್ಮ ಮನಸ್ಸಿಗೆ ಭಾಳ ವಿಶ್ರಾಂತಿ ಬೇಕಾಗಿತ್ತರೆ ನೀವಾಗೆ ವಿಶ್ರಾಂತಿ ತೊಗೊಳ್ಳುವವರಲ್ಲ. ಅದಕ್ಕೆ ಹಿಂಗೆ ಏನು ಮಾಡಿ ದೇವ್ರ ಕಾಲು ಮುರಿದು ಹಿಂಗೆ ವಿಶ್ರಾಂತಿ ಕೊಟ್ಟಾನ್ರಿ, ವಿಶ್ರಾಂತಿ ತೊಗೋರಿ. ಅದೇ ಏನೂ ಮಾಡೋಕ್ಕಾಗೋದಿಲ್ಲ ರೀ ಮೇಡಮ್ಮ. ಮತ್ತು ಪಾಪ ಅಲ್ಲ ಇದೇನು ಮಾಡ್ಕೊಂಡ್ರಿ ಮೇಡಮ್ಮ, ಭಾಳ ಗೈರ ಮಾಡೇನ್ರಿ ದೇವ್ರು. ನಿಮಗೆ ಆಗಬಾರ್ದ್ರಿ, ಮತ್ತೆ ಯಾರಿಗಾರು ಆಗ್ಬೇಕು. ಯಾಕಂದ್ರೆ ರೀ 100 ಮಂದಿ ಕ್ಲಾಸ್ನಾಗ ಇದ್ದವ್ರು ಸಹಿತ ನೀವು ಗಟ್ಟಿ ದನಿ ತೆಗೆದು ಮಾತಾಡಿದವ್ರಲ್ಲ, ಉಪನ್ಯಾಸ ಕೊಟ್ಟವ್ರಲ್ಲ, ಅಷ್ಟು ಸೌಮ್ಯ, ಅಷ್ಟು ಒಂದು ತಗಣಿ ಹೊರದವ್ರಲ್ಲ, ಸೊಳ್ಳಿ ಸಾಯಿಸಿದವ್ರಲ್ಲ, ಇರುವಿ ಕೊಂದವ್ರಲ್ಲ. ನಿಮಗಿದೆಲ್ಲ ಬರಬಾರ್ದಾಗಿತ್ತು ರೀ. ದೇವ್ರಣ ಅಲ್ಲಿ ಬಿಡ್ರಿ, ಅದು ಏನು ಭಾಳ ನಮಗೆ ಇದಾತು. ಏನೋ ಅನ್ರಿ ಮೇಡಮ್ಮ, ನಿಮ್ಮ ತ್ರಾಣ ನಿಮ್ಮ ಇದು ಭಾಳ ನಮಗೆ ಇದಾತು. ಅದಕ್ಕೆ ನೀವೇನು ಇದನ್ನು ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಕಾಲೇಜಿನ ವಿದ್ಯಾರ್ಥಿಗಳು ಬಂದ್ರಿ, ಅವರು ಬಂದವ್ರನ್ನ ಒಬ್ಬೊಬ್ಬರು ಪಟ್ಟಿ ಹಾಕಿ, ಇಲ್ಲೂ ಬಂದಾರ್ರಿ ಕಾಲೇಜ್ ವಿದ್ಯಾರ್ಥಿಗಳು, ಪಟ್ಟಿ ಹಾಕಿ ಒಬ್ಬರು ಹಣ್ಣು, ಒಬ್ಬರು ಅದೇನು ರೀ ಸ್ಪೀಡಿ ರಿಕವರಿ ಅಂತ ಅದೊಂದು ಕಾರ್ಡು ಎಲ್ಲ ತೊಗೊಂಡು ಬಂದು ಮೊದಲು ನನ್ನ ಮಂಚ ಸುತ್ತಮುತ್ತಲು ನಿಂತ್ಕೊಂಡು ಮೊದಲು ಒಂದು ಫೋಟೋ ತೆಗಿಸ್ಕೊಂಡ್ರಿ.
ತೆಗಿಸ್ಕೊಂಡು ಮೇಡಮ್ ಭಾಳ ಚೆನ್ನಾಗಾಯಿತು, ನಮಗೆ ಭಾಳ ಬೇಜಾರಾಗಿಬಿಟ್ಟಿತ್ತು ಮೇಡಮ್, ನೀವು ಕ್ಲಾಸ್ ಬರೆದಿದ್ದಕ್ಕೆ ನಾವು ಫಸ್ಟ್ ಶೋಗೆ ಹೋಗಿ ಎಲ್ಲ ಎಂಜಾಯ್ ಮಾಡಿದ್ದೇವೆ ಮೇಡಮ್, ತುಂಬಾ ಥ್ಯಾಂಕ್ಸ್ ಮೇಡಮ್ ನಿಮಗೆ. ನಾಳೆನೇ ನಾವು ಸಾಮೂಹಿಕ ಪ್ರಾರ್ಥನೆ ಮಾಡ್ತೇವೆ ಮೇಡಮ್ ಕ್ಲಾಸ್ನಲ್ಲಿ. ಅಷ್ಟೊದ್ರೊಳಗೆ ಇನ್ನೊಬ್ಬ ಹುಡುಗ ಅದೇನೋ ಅದು ಶ್ರದ್ಧಾಂಜಲಿ ಏನು ಬೇಕಾದ್ರೆ ನಾವು ಮಾಡ್ತೇವೆ ಮೇಡಮ್, ನಾವು ಎಲ್ಲ ಅರೇಂಜ್ ಮಾಡ್ತೇವೆ, ತುಂಬ ಥ್ಯಾಂಕ್ಸ್ ಮೇಡಮ್. ಇದನ್ನು ಬರ್ದೇನಲ್ರಿ, ಬರೀ 3 ಘಟನೆಗಳನ್ನು ಹೇಳಿದ್ದೇನೆ. ಇಂಥ ಅನೇಕ ಘಟನೆಗಳು ನನ್ನ ಅನುಭವಕ್ಕೆ ಬಂದಿರುವಂಥವು. ಅದಕ್ಕೆ ಎಲ್ಲ ಬರೆಯುವುದಕ್ಕೆ ದ್ರವ್ಯವನ್ನು ಒದಗಿಸಿದಂಥ, ಎಲ್ಲ ನನ್ನ ಸುತ್ತಮುತ್ತಲು ಇರುವಂಥ ಅಸಂಗತ ನಡೆನುಡಿಯನ್ನು ಹೊಂದಿರುವಂಥ, ನಮ್ಮದನ್ನು ಮೆಚ್ಚಿಕೊಳ್ಳದೇ ಇರುವಂತಹ, ಏನನ್ನಾದರೂ ಅಂದು ಆಡಿ ಮನಸ್ಸು ನೋಯಿಸುವಂಥ ಎಲ್ಲ ಮಹನೀಯರಿಗೆ ನಾನು ಮೊಟ್ಟ ಮೊದಲು ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ. ನಮಸ್ಕಾರ. ತಮ್ಮದೇ ಕೃತಿ ರವಿವಾರಾಯ ನಮಃದ ಬಗ್ಗೆ ಅತ್ಯಂತ ಹಾಸ್ಯಮಯವಾಗಿ ಮಾತನಾಡಿದಂಥ ಡಾಕ್ಟರ್ ಗುರುದೇವಿ ಹುಲೆಪ್ನವರ ಮಠ ಮೇಡಮ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ, ಮುಂದಿನ ಹಂತದಲ್ಲಿ ಕಾರ್ಯಕ್ರಮದ ಅಧ್ಯಕ್ಷೀಯ ಸ್ಥಾನವನ್ನು ವಹಿಸಿರುವಂಥ ಶ್ರೀ ಚಂದ್ರಕಾಂತ್ ಪೊಕ್ಳೆ ಸರ್ ಅವರಿಂದ ಅಧ್ಯಕ್ಷೀಯ ನುಡಿಗಳು. ಶ್ರೀ ಚಂದ್ರಕಾಂತ್ ಪೊಕ್ಳೆ ಸರ್ ಅವರು ನಮ್ಮ ನಾಡಿನ ಶ್ರೇಷ್ಠ ಅನುವಾದಕರು. ಸುಮಾರು 180ಕ್ಕೂ ಹೆಚ್ಚು ಮರಾಠಿ ಕೃತಿಗಳನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ. ಅವರ ಹಲವಾರು ಕೃತಿಗಳಿಗೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ಕೂಡ ಲಭಿಸಿರೋದು ನಮಗೆಲ್ಲರಿಗೂ ಸಂತೋಷಕರ ವಿಷಯ. ಈ ಹಂತದಲ್ಲಿ ಚಂದ್ರಕಾಂತ್ ಪೊಕ್ಳೆ ಸರ್ ಅವರಿಂದ ಅಧ್ಯಕ್ಷೀಯ ನುಡಿಗಳು. ಎಲ್ರಿಗೂ ನಮಸ್ಕಾರ. ಬೆಳಗಾವಿ ಸಾಹಿತ್ಯೋತ್ಸವಕ್ಕೆ ನನ್ನನ್ನು ಆಕಸ್ಮಿಕವಾಗಿ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಂತಹ ಇಲ್ಲಿಯ ಪದಾಧಿಕಾರಿಗಳಿಗೆ ಮೊದಲನೇದಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಎರಡನೇದು, ಈ ಸಾಹಿತ್ಯೋತ್ಸವ ಇದೇ ರೀತಿ ನಿರಂತರವಾಗಿ ಯಶಸ್ವಿಯಾಗಿ ನೆರವೇರಲಿ ಅಂತ ಹೇಳಿಕೊಂಡು ಶುಭಾಶಯವನ್ನು ಕೂಡ ಕೋರುತ್ತೇನೆ. ಇವತ್ತಿನ ಉದ್ಘಾಟನಾ ಸಮಾರಂಭದಲ್ಲಿ ನಮಗೆ 2 ರೀತಿಯ ಭೂಮಿಕೆಗಳು, ಮನೋಭೂಮಿಕೆಗಳು ಗಮನಕ್ಕೆ ಬಂದು, ಒಂದು ಖ್ಯಾತ ಲೇಖಕರಾದಂಥ ರಾಘವೇಂದ್ರ ಪಾಟೀಲರು ಅಮಾನವೀಯವಾದಂಥ ಆಧುನಿಕ ಸಂಸ್ಕೃತಿಯ ಬಗ್ಗೆ ಗಮನ ಸೆಳೆದು ಬಹಳ ಗಂಭೀರವಾದಂಥ ಚಿಂತನೆಗಳನ್ನು ನಮ್ಮ ಎದುರಿಗಿಟ್ಟರು. ಸಾಹಿತ್ಯ ಓದುವವರಿಗೆ ಈ ಸಾಹಿತ್ಯೇತರ ಚಿಂತನೆಗಳೇನಿದ್ದಾವೆ ಇವು ಸಾಮಾನ್ಯವಾಗಿ ಗಮನಕ್ಕೆ ಬರೋದಿಲ್ಲ. ಆ ಅಂಶಗಳನ್ನು ರಾಘವೇಂದ್ರ ಪಾಟೀಲರು ತುಂಬ ಸೂಚ್ಯವಾಗಿ, ಅತ್ಯಂತ ಗಂಭೀರವಾಗಿ ಸಾಹಿತಿಗಳು ಅಮಾನವೀಯ ನೆಲೆಯಲ್ಲೂ ಕೂಡ ಯೋಚನೆ ಮಾಡಬೇಕು ಅನ್ನುವಂಥ ವಿಚಾರಗಳನ್ನು ಮಂಡಿಸಿದರು. ನನಗೆ ತುಂಬ ಅವರ ಮಾತುಗಳು ತುಂಬ ಇಷ್ಟವಾದವು. ಮತ್ತಷ್ಟು ಕೇಳುವಂಥ ವಿಚಾರಗಳು, ತುಂಬ ಓದಿಕೊಂಡವರು ಅವರು, ಜಾಗತಿಕ ಸಾಹಿತ್ಯದ ಜೊತೆಗೆ ಸಂಪರ್ಕ ಇಟ್ಕೊಂಡವರು, ಬಹಳ ಖ್ಯಾತ ಲೇಖಕರು. ಈ ಬೇರೆ ಬೇರೆ ರೀತಿಯಿಂದ ಬೇರೆ ಬೇರೆ ವಿಚಾರಗಳನ್ನು ಮಂಡಿಸುವಂಥ, ಯೋಚಿಸುವಂಥ, ಚರ್ಚೆ ಮಾಡುವಂಥ ವಿಚಾರಗಳು ಅವರಲ್ಲಿದ್ದು. ಇದು ಒಂದು. ಎರಡನೇದು, ಗುರುದೇವಿಯವರು ನಮ್ಮನ್ನು ಇನ್ನೊಂದು ದಿಕ್ಕೆ ಕರ್ಕೊಂಡು ಹೋದರು. ಅವರು ಮೊದಲೇ ಹಾಸ್ಯ ಪ್ರವರ್ತಿ, ಲೇಖನಗಳನ್ನು ಕೂಡ ನಾನು ಓದ್ತಾ ಇದ್ದೆ ಮೊದಲಿಂದಲೂ. ಪತ್ರಿಕೆಗಳಲ್ಲಿ ಮೇಲಿಂದ ಮೇಲೆ ಅವರ ಲೇಖನಗಳು, ಹಾಸ್ಯ ಲೇಖನಗಳು ಬರ್ತಾ ಇದ್ದು ನಾನು ತುಂಬ ಸಂತೋಷ ಪಡ್ತಾ ಇದ್ದೆ. ಕೊನೆಗೆ ಬೆಳಗಾವಿ ಜಿಲ್ಲೆಯಲ್ಲಿ ಒಬ್ಬರಾದರೂ ಹಾಸ್ಯ ಲೇಖಕರು ಅನಂತ ಕಲ್ಲೋಳ್ ಅಂತಿದ್ದರು, ನಿಮಗೂ ಗೊತ್ತಿರ್ಬೋದು, ಹಳಿ ತಲೆಮಾರಿನವರಿಗೆ. ಅದರ ನಂತರ ಗುರುದೇವಿಯವರು ಅದನ್ನು ಬೆಳೆಸ್ಕೊಂಡು ಬಂದಿದ್ದಾರೆ. ಇದು ನಮಗೆ ಬೆಳಗಾವಿಯ ಜನರಿಗೆ ತುಂಬ ಹೆಮ್ಮೆಯ ಸಂಗತಿ. ನೀವು ಕೂಡ ತುಂಬ ಸಂತೋಷಪಟ್ರಿ. ಇನ್ನು ನನ್ನ ನಿಜವಾದಂಥ ಮಾತಿಗೆ ಬರ್ತೇನೆ. ಸುಮಾರು 50-55 ವರ್ಷಗಳಿಂದ ನಾನು ಈ ಬೆಳಗಾವಿ ನೆಲದಲ್ಲಿ ಇದ್ದೇನೆ. ನಾನು ನಿಜವಾಗಿ ಉತ್ತರ ಕನ್ನಡ ಜಿಲ್ಲೆಯವನು. ಬೆಳಗಾವಿಯನ್ನು ದ್ವಿಭಾಷಿಕ ಅಂತ ಕರೀತಾರೆ. ನನಗನ್ನಿಸ್ತಾ ಇದೆ ದ್ವಿಭಾಷಿಕ ಅಲ್ಲ, ಬಹುಭಾಷಿಕ ಇದು ನನ್ನ ದೃಷ್ಟಿ ಒಳಗೆ. ಯಾಕಂದರೆ ಗೋವಾದ ಕಡೆಗೆ ಒಂದು ಕೊಂಕಣಿ ಇದೆ, ಇಲ್ಲಿ ಕನ್ನಡ ಇದೆ, ಇನ್ನೊಂದು ಕಡೆ ಮರಾಠಿ ಇದೆ, ಉರ್ದು ಇದೆ. ಹೀಗೆ ನೋಡಿದಾಗ ಬೆಳಗಾವಿ ಅನ್ನೋದು ಬಹು ಸಾಂಸ್ಕೃತಿಕವಾದಂಥ ಪ್ರದೇಶ. ನಮಗೇನಾಗಿದೆ, ಕೆಲವ್ರನ್ನ ಬರೀ ಕನ್ನಡ ಸಂಸ್ಕೃತಿ ಅಂತ ತಿಳ್ಕೊಳ್ತೇವೆ, ಅದು ಅರ್ಧ. ಮರಾಠಿ ಸಂಸ್ಕೃತಿ ಇನ್ನೊಂದು ಅರ್ಧ ಇದೆ. ಮಿಷನರಿಗಳು ಕೂಡ ಇಲ್ಲಿ ಎಷ್ಟೋ ಶಾಲೆ ಸಂಸ್ಥೆಗಳನ್ನು ನಡೆಸಿದರು. ನಮಗೆ ಆ ಕ್ರೈಸ್ತ ಸಂಸ್ಕೃತಿ ಬಗ್ಗೆ ಬೆಳಗಾವಿಯರಿಗೆ ಸಾಹಿತಿಗಳಿಗೇನೂ ಗೊತ್ತಿಲ್ಲ. ನನಗನ್ಸಿದ ಮಟ್ಟಿಗೆ ಬೆಳಗಾವಿ ಜಿಲ್ಲೆಯ ಕ್ರೈಸ್ತ ಸಂಸ್ಕೃತಿ, ಕ್ರೈಸ್ತ ಸಾಹಿತ್ಯ ಇಲ್ಲವೇ ಇಲ್ಲ ಎನ್ನುವಷ್ಟು ಮಟ್ಟಿಗೆ ನಗಣ್ಯಾಗಿದೆ. ಇದನ್ನು ಕೂಡ ನಾವು ಬೆಳಗಾವಿ ಜಿಲ್ಲೆಯ ಸಾಹಿತಿಗಳು ಗಮನಿಸಬೇಕು. ಯಾಕಂದರೆ ಬಹಳ ವರ್ಷಗಳಿಂದ ಇಲ್ಲಿ ಮಿಷನರಿ ಸ್ಕೂಲ್ಗಳೆಲ್ಲ ಬಹಳ ದೊಡ್ಡ ಪ್ರಭಾವ ಬೀರಿದಾವೆ. ಅದರ ಬಗ್ಗೆ ಚರ್ಚೆ ಆಗಬೇಕು, ಅದರ ಬಗ್ಗೆ ಸಂಶೋಧನೆಗಳಾಗಬೇಕು. ಇದು ನನಗನ್ಸಿದಂತಹ ಒಂದು ವಿಚಾರ. ಎರಡನೇದಾಗಿ ಬಹು ಸಾಂಸ್ಕೃತಿಕವಾದಂಥ ಪ್ರದೇಶ. ಇಲ್ಲಿ ಹಿಂದೂಗಳಿದ್ದಾರೆ, ಮುಸ್ಲಿಮರಿದ್ದಾರೆ, ಜೈನರಿದ್ದಾರೆ, ನವಬೌದ್ಧರಿದ್ದಾರೆ, ದಲಿತರಿದ್ದಾರೆ,
ಆಮೇಲೆ ಬೇಡರು ಇಂತಹ ಕೆಳವರ್ಗದ ಅಥವಾ ಕೆಳವರ್ಗ ಅನ್ನಬಾರ್ದು, ನಾವು ತಳವರ್ಗದವರು. ಹೀಗೆ ಬೇರೆ ಬೇರೆಯ ತಳವರ್ಗದ ಸಂಸ್ಕೃತಿ ಇಲ್ಲಿ ಬೆಳಗಾವಿ ಜಿಲ್ಲೆ ಒಳಗೆ ಬಹಳ ದೊಡ್ಡ ಪ್ರಮಾಣದಲ್ಲಿದೆ. ಬೆಳಗಾವಿ ಅಂದರೆ ಬರೀ ಬೆಳಗಾವಿ ನಗರವನ್ನು ಮಾತ್ರ ನಾವು ಇಟ್ಕೊಂಡು ಮಾತನಾಡಬಾರ್ದು, ಇಡೀ ಗಡಿ ಪ್ರದೇಶದ ಬಗ್ಗೆ ಯೋಚನೆ ಮಾಡಬೇಕು. ನಾನು ಬೆಳಿಕ್ಯಾಳದಲ್ಲಿ 30-35 ವರ್ಷಗಳ ಕಾಲ ಪ್ರಾಧ್ಯಾಪಕನಾಗಿ ಕೆಲಸ ಮಾಡಿದೆ. ಆಗ ಅನಿಲ್ ಕಂಪ್ತಿಯವರ ಜೊತೆಗೆ ಆ ಗಡಿ ಪ್ರದೇಶದ ಉದ್ದಕ್ಕೂ ಓಡಾಡಿದೆ. ಅಲ್ಲಿಯ ಜನ, ಅದರೊಳಗೂ ಮುಖ್ಯವಾಗಿ ನನಗೆ ಮರಾಠಿಯ ಕೃತಿಗಳನ್ನು ಕನ್ನಡಕ್ಕೆ ಭಾಷಾಂತರ ಮಾಡಿದ್ದರಿಂದ ಮರಾಠಿಯ ಸಂಸ್ಕೃತಿಯ ಪರಿಚಯ ಬಹಳ ಹೆಚ್ಚಾಯಿತು. ನಾನು ಅವರನ್ನು ಹೊಗಳ್ತೇನೆ ಅಂತ ತಪ್ಪು ತಿಳ್ಕೊಳ್ಬಾರ್ದು. ನಾನು ಬಹಳ ವರ್ಷಗಳಿಂದ ಗಮನಿಸ್ತಾ ಇದ್ದಂಥ ಒಂದು ಅಂಶ ಅಂತಂದರೆ, ಕನಿಷ್ಠ ಬೆಳಗಾವಿ ಜಿಲ್ಲೆಯಲ್ಲಿ 15-20 ಮರಾಠಿ ಸಾಹಿತ್ಯ ಸಮ್ಮೇಳನಗಳು ನಡೀತವೆ. ಅವರಿಗೆ ಯಾರೂ ಅನುದಾನ ಕೊಡೋದಿಲ್ಲ, ಯಾರೂ ಸಹಾಯ ಕೊಡೋದಿಲ್ಲ. ಆದರೂ ಆ ಜನ ಉತ್ಸವವನ್ನು ಮಾಡ್ತಾರೆ, ಸಾಹಿತ್ಯವನ್ನು ಸಂಸ್ಕೃತಿಯನ್ನು ಪರಿವರ್ತನೆ ಮಾಡಿಕೊಂಡು ಆಚರಣೆ ಮಾಡ್ತಾರೆ. ಈಗ ನಾನು ಒಂದೇ ಒಂದು ಉದಾಹರಣೆ ಕೊಡ್ತೇನೆ. ಬೆಳಗಾವಿ ಜಿಲ್ಲೆಯ ಕಡೋಲಿಯಲ್ಲಿ ಪ್ರತಿ ವರ್ಷ ಸಾಹಿತ್ಯ ಸಮ್ಮೇಳನ ನಡೆಯುತ್ತದೆ. ಆ ಸಾಹಿತ್ಯ ಸಮ್ಮೇಳನಕ್ಕೆ ನಾನು ಈ ಮಾಧವಿ ದೇಸಾಯಿಯವರ ನಾಸಿಕ ಗುಮ್ಮ ಭಾಷಾಂತರ ಮಾಡಬೇಕಾದ್ರೆ ಅವ್ರ ಜೊತೆಗೆ ಅಲ್ಲಿ ಹೋಗಿದ್ದೆ. ಆ ಊರಿನ ಜನ ಆ ದಿವಸ ಸಾಹಿತ್ಯ ಸಂಸ್ಕೃತಿ ಅಥವಾ ಸಾಹಿತ್ಯ ಉತ್ಸವ ಇದ್ದಾಗ ಇಡೀ ಊರಿನ ತುಂಬ ರಸ್ತೆಯ ಮೇಲೆ ಎಲ್ಲ ರಂಗೋಲಿಗಳನ್ನು ಹಾಕಿದರು ಸರ್. ನನಗೆ ಆಶ್ಚರ್ಯ ಆಯಿತು. ನಾವು ಸಾಹಿತ್ಯ ಉತ್ಸವ ಅಂದ ಕೂಡಲೇ ಬರೀ ಒಂದು ವೇದಿಕೆನೋ ಒಂದು ಹಾಲ್ನಲ್ಲಿ ಕೂತು ಚರ್ಚೆ ಮಾಡ್ತೇವೆ. ಅಲ್ಲಿ ಎಲ್ಲ ಹೆಣ್ಣುಮಕ್ಕಳು ತಮ್ಮ ತಮ್ಮ ಮನೆಯ ಮುಂದೆ ರಂಗೋಲಿ ಹಾಕಿದರು, ಅಲಂಕಾರಗಳು, ತೋರಣಗಳನ್ನು ಕಟ್ಟಿದರು. ಆಮೇಲೆ ದಿಂಡಿ ಅಂತ ಮಾಡ್ತಾರೆ ಅವರಲ್ಲಿ ಪಲ್ಲಕ್ಕಿ ಒಳಗೆ ಜ್ಞಾನೇಶ್ವರಿಯ ಗ್ರಂಥವನ್ನು ಇಟ್ಕೊಂಡು ಅದನ್ನು ಎಲ್ಲ ಸಾಹಿತಿಗಳು ಹೊತ್ಕೊಂಡು ಇಡೀ ಊರು ತುಂಬೆಲ್ಲ ಮೆರವಣಿಗೆ ಮಾಡ್ತಾರೆ. ಆಮೇಲೆ ಹೆಣ್ಮಕ್ಕಳಂತೂ ನನಗನ್ನಿಸ್ತಾ ಇದೆ, 1000 ಜನ ಇದ್ದರೆ 800 ಜನ ಹೆಣ್ಮಕ್ಳೇ ಇರ್ತಿದ್ರು. ನಮ್ಮಲ್ಲಿ ಬಹುಶಃ ನೋಡ್ರಿ, ಹೆಣ್ಮಕ್ಕಳ ಸಂಖ್ಯೆ ಸಾಹಿತ್ಯೋತ್ಸವದಲ್ಲಿ ಭಾಗವಹಿಸೋರು ಬಹಳ ಕಡಿಮೆ. ಕನ್ನಡದಲ್ಲಿ ಯಾಕೆ ಈ ರೀತಿ ಆಗ್ತಾ ಇದೆ ಗೊತ್ತಿಲ್ಲ. ಮರಾಠಿ ಒಳಗೆ ಮದುವೆಗಿಂತಲೂ ಹೆಚ್ಚು ಸಂಭ್ರಮದಲ್ಲಿ ಭಾಗವಹಿಸ್ತಾರೆ. ನಾನು ಅವರನ್ನು ಹೊಗಳ್ತೇನೆ ಅಂಥೇಳಿ ತಪ್ಪು ತಿಳ್ಕೊಳ್ಬಾರ್ದು. ನಾನು ಕಂಡುಕೊಂಡಂತಹ ಒಂದು ವಿಚಾರವನ್ನು ನಿಮ್ಮ ಎದುರಿಗಿಡ್ತಾ ಇದ್ದೇನೆ. ಹೀಗಾಗಿ ಅದನ್ನೆಲ್ಲ ನೋಡಿದಾಗ ಇಡೀ ಬೆಳಗಾವಿ ಜಿಲ್ಲೆಯಲ್ಲಿ 20-25 ಸಾಹಿತ್ಯೋತ್ಸವಗಳು ನಡೀತಾ ಇದ್ದಾವೆ. ಅವರು ಸಂತರನ್ನು, ಆಮೇಲೆ ಅವರ ಪಲ್ಲಕ್ಕಿಗಳನ್ನು, ಆಮೇಲೆ ಭಜನೆಗಳನ್ನು, ಭಜನಾ ಮಂಡಳಿಗಳನ್ನು ಎಲ್ಲವನ್ನು ಕೂಡಿಸ್ಕೊಂಡು ಒಂದು ಸಾಹಿತ್ಯೋತ್ಸವವನ್ನು ಮಾಡ್ತಿದ್ರು ಅವರು. ಇದನ್ನೆಲ್ಲ ಗಮನಿಸಿದಾಗ ಕನ್ನಡದಲ್ಲಿ ಇದು ಯಾಕೆ ಈ ರೀತಿ ಆಗ್ತಾ ಇಲ್ಲ, ಎಲ್ಲಿ ನಮ್ಮಲ್ಲಿ ಯಾವ ಕೊರತೆ ಇದೆ, ಇದನ್ನೆಲ್ಲ ಒಂದು ರೀತಿಯಿಂದ ಯೋಚನೆ ಮಾಡಬೇಕು ಅಂತ ಒಂದು ಅನ್ನಿಸ್ತು. ಎರಡನೇದು, ಬೆಳಗಾವಿ ಜಿಲ್ಲೆಯ ಕೆಲವು ಮರಾಠಿ ಲೇಖಕರಿದ್ದಾರೆ. ಜಿ.ಎ. ಕುಲಕರ್ಣಿಯವರಿದ್ದಾರೆ, ಕಮಲ್ ದೇಸಾಯಿ, ಯಮಕನ್ ಮರ್ಡಿಯವರು, ಆಮೇಲೆ ಮಹಾದೇವ್ ಮೋರೆ ಅಂತ ಹೇಳಿದ್ದಾರೆ, ಬೆಳಗಾವಿ ನಿಪ್ಪಾಣಿಯವರು. ಅವರ ಕಥೆಗಳನ್ನು ಭಾಷಾಂತರ ಮಾಡಿದಾಗ ಆ ಕಥೆಗಳು ನನಗೆ ಮರಾಠಿ ಕಥೆಗಳಂತ ಅನಿಸ್ಲಿಲ್ಲ, ಲಿಪಿ ಮರಾಠಿ. ಆದರೆ ಅಲ್ಲಿರುವಂತಹ ಪಾತ್ರಗಳು, ಅಲ್ಲಿರುವಂತಹ ಕಥಾನಕ, ಅಲ್ಲಿರುವಂತಹ ಆಶಯ, ಇದನ್ನೆಲ್ಲ ನೋಡಿದಾಗ ಇದು ನಮ್ಮ ಕನ್ನಡ ನೆಲದ ಸಂಸ್ಕೃತಿಯನ್ನು ಬಿಂಬಿಸ್ತಾ ಇತ್ತು. ಜಿ.ಎ. ಕುಲಕರ್ಣಿಯವರ ಕಥೆಗಳನ್ನು ಓದಿದರೆ ಅಂದರೆ ಧಾರವಾಡ, ಬೆಳಗಾವಿ, ಇದರ ಸುತ್ತಮುತ್ತಲಿನ ಎಲ್ಲ ಪ್ರದೇಶಗಳು ಅಲ್ಲಿ ಬಿಂಬಿಸಿದ್ದಾರೆ, ಭೌಗೋಳಿಕವಾದಂಥ ಪ್ರದೇಶಗಳು. ಇದೆಲ್ಲವನ್ನು ನೋಡಿದಾಗ ನನಗನ್ನಿಸ್ತಾ ಇದೆ, ಅವರು ಮರಾಠಿ ಭಾಷೆಯಲ್ಲಿ ಬರೆದರೂ ಕೂಡ ಅದು ನಮ್ಮ ಕನ್ನಡದ ಸಾಹಿತ್ಯ ಅಂತ ಅನ್ನಿಸ್ತಾ ಇದೆ. ಈ ರೀತಿ ನಾವು ಕೂಡ ಬೇರೆ ಬೇರೆ ರೀತಿಯಿಂದ ಇಂಥ ಸಾಹಿತ್ಯೋತ್ಸವಗಳನ್ನು ಮತ್ತಷ್ಟು ಸಂಭ್ರಮದಿಂದ ಆಚರಿಸೋಣ ಅಂಥೇಳಿ ನಮಸ್ಕಾರ. ಬೆಳಗಾವಿ ಸಾಹಿತ್ಯೋತ್ಸವ 2025 ಅಧ್ಯಕ್ಷೀಯ ಸ್ಥಾನವನ್ನು ಅಲಂಕರಿಸಿ ಅಧ್ಯಕ್ಷೀಯ ನುಡಿಗಳನ್ನಾಡಿದಂತಹ ಸನ್ಮಾನ್ಯ ಶ್ರೀ ಚಂದ್ರಕಾಂತ್ ಪೋಕ್ಳೆ ಸರ್ಗವರಿಗೆ ಧನ್ಯವಾದಗಳನ್ನು ಹೇಳ್ತಾ ನಾವು ಉದ್ಘಾಟನಾ ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ ಬಂದು ನಿಂತಿದ್ದೇವೆ. ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಉಪಸ್ಥಿತರಿದ್ದು ಕಾರ್ಯಕ್ರಮದ ಕೃತಿ ಲೋಕಾರ್ಪಣೆಯ ಮೂಲಕ ಉದ್ಘಾಟನೆಯನ್ನು ಮಾಡಿ ಉದ್ಘಾಟನಾ ಪರ ಭಾಷಣವನ್ನು ಮಾಡಿದಂತಹ ಶ್ರೀ ರಾಘವೇಂದ್ರ ಪಾಟೀಲ್ ಸರ್ ಅವರಿಗೆ ಬೆಳಗಾವಿ ಸಾಹಿತ್ಯೋತ್ಸವ 2025 ಪರವಾಗಿ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಹಾಗೆ ಕಾರ್ಯಕ್ರಮದ ವೇದಿಕೆ ಮೇಲೆ ಉಪಸ್ಥಿತರಿದ್ದು ಅಧ್ಯಕ್ಷೀಯ ಸ್ಥಾನವನ್ನು ಅಲಂಕರಿಸಿದಂತಹ ಶ್ರೀ ಚಂದ್ರಕಾಂತ್ ಪೋಕ್ಳೆ ಸರ್ ಅವರಿಗೆ, ಹಾಗೆ ಕೃತಿಕಾರರಾದಂಥ ಡಾಕ್ಟರ್ ಗುರುದೇವಿ ಹುಲೆಪ್ನವರ ಮಠ್ ಮೇಡಮ್ ಅವರಿಗೆ, ಅದೇ ರೀತಿ
ಸನ್ಮಾನ್ಯ ಶ್ರೀ ಶಿರೀಶ್ ಜೋಶಿ ಸರ್ ಅವರಿಗೆ, ಖ್ಯಾತ ಕಾದಂಬರಿಕಾರರು, ಇವರಿಗೂ ಕೂಡ ಹಾಗೂ ವೇದಿಕೆ ಮುಂಭಾಗದಲ್ಲಿ ಆಸೀನರಾದಂತಹ ಎಲ್ಲ ಕನ್ನಡ ಸಾಹಿತ್ಯಾಭಿಮಾನಿಗಳಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಹೇಳ್ತಾ, ಇನ್ನು ಮುಂದಿನ ಗೋಷ್ಠಿ ಆರಂಭ ಆಗ್ತಾ ಇದೆ. ಗೋಷ್ಠಿ 1 ಬೆಳಗಾವಿ ಜಿಲ್ಲೆಯ ಕಾವ್ಯ ಪರಂಪರೆ. ಕೆಲವೇ ಕ್ಷಣಗಳಲ್ಲಿ ಬೆಳಗಾವಿ ಜಿಲ್ಲೆಯ ಕಾವ್ಯ ಪರಂಪರೆ ಗೋಷ್ಠಿ ಆರಂಭ ಆಗ್ತಾ ಇದೆ.